ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟಾರ್ಗೆಟ್ ಮೈ ಗೋಲ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಈ ಒಂದು ಸೆಷನಲ್ಲಿ ಪ್ರಚಲಿತ ವಿದ್ಯಮಾನಗಳಿಗೆ ಸಂಬಂಧಪಟ್ಟಂತೆ ಅದರ ಮುಂದುವರಿದ ಭಾಗವಾಗಿ ಮಾರ್ಚ್ 17 ಮತ್ತು 18ರ ಸಂಬಂಧಪಟ್ಟಂತೆ ನಾವಿಲ್ಲಿ ನೋಡ್ತಾ ಇರ್ತಕ್ಕಂಥದ್ದು. ಹೌದಾ? ಈ ಒಂದು ದಿನಪತ್ರಿಕೆಗಳಂತ ಬಂದಾಗ ಇವುಗಳನ್ನ ಪ್ರಜಾವಾಣಿ ಅನ್ಬೋದು, ವಿಜಯ ಕರ್ನಾಟಕ ಅನ್ಬೋದು, ದ ಹಿಂದೂ ಅನ್ಬೋದು, ಮತ್ತು FIB ಮತ್ತು GK ಟುಡೇ, ಹೌದಾ, ಮುಂತಾದ ವೆಬ್ಸೈಟ್ಗಳಿಂದ ಕೂಡ ನಾವೇನ್ ಮಾಡ್ತೀವಿ, ಈ ಒಂದು ಪ್ರಚಲಿತ ವಿದ್ಯಮಾನಗಳನ್ನ ನಾವಿಲ್ಲಿ ಆಯ್ಕೆ ಮಾಡುವಂಥದ್ದು. ಹೌದಾ? ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡಿ, ಯೆಮೆನ್ ಮೇಲೆ ಅಮೆರಿಕ ವೈಮಾನಿಕ ದಾಳಿಯನ್ನು ನಡೆಸಿರುವಂಥದ್ದು. ಅಲ್ಲಿ ಹೌದಾ, ಅಮೆರಿಕ ಯೆಮೆನ್ ಮೇಲೆ ದಾಳಿಯನ್ನು ಮಾಡಿರ್ತಕ್ಕಂಥದ್ದು. ಸೊ ಯಾವೊಂದು ಉದ್ದೇಶಕ್ಕೆ ಯೆಮೆನ್ ಮೇಲೆ ದಾಳಿ ಮಾಡಿರುವಂಥದ್ದು ನಾವಿಲ್ಲಿ ನೋಡ್ತಾ ಬರ್ತಕ್ಕಂಥದ್ದು. ಅದೇ ರೀತಿಯಾಗಿ ಯೆಮೆನ್ ಬಗ್ಗೆ ನಾವಿಲ್ಲಿ ನೋಡ್ತಾ ಬರ್ತಕ್ಕಂಥದ್ದು. ಅದೇ ರೀತಿಯಾಗಿ ಚಂದ್ರಯಾನ 5 ಅನ್ನುವಂಥದ್ದು ಕೂಡ ನ್ಯೂಸ್ ಅಲ್ಲಿ ಇದೆ. ಯಾಕಂತಂದ್ರೆ ಚಂದ್ರಯಾನ 4 ಅನ್ನುವಂಥದ್ದು ಅದು 2027ರಲ್ಲಿ ಉಡಾಯನಗೊಳ್ಳಲಿದೆ. ಅದು ಚಂದ್ರಯಾನ 4 ಅನ್ನುವಂಥದ್ದು. ಅದಾದ ನಂತರ ಚಂದ್ರಯಾನ 5ಗೂ ಕೂಡ ಉಡಾವಣೆ ಮಾಡಲಿಕ್ಕೆ ಇಲ್ಲಿ ಕೇಂದ್ರ ಸರ್ಕಾರದ ಅನುಮತಿಯನ್ನು ಕೂಡ ಅಲ್ಲಿ ಸಿಕ್ಕಿರುವಂಥದ್ದು. ಹೌದಾ? ಸೊ ಆ ಒಂದು ನಿಟ್ಟಿನಲ್ಲಿ ಇದು ಸುದ್ದಿಯಲ್ಲಿ ಇರ್ತಕ್ಕಂಥದ್ದು. ಅದೇ ರೀತಿಯಾಗಿ ನೋಡಿ, ಹೈಪರ್ ಲೂಪ್ ಪರೀಕ್ಷಾ ಅಲ್ಲಿ ಟ್ರ್ಯಾಕ್ ಅಲ್ಲಿ ಪರೀಕ್ಷೆಯನ್ನು ಮಾಡತಕ್ಕಂಥದ್ದು. IIT ಮದ್ರಾಸ್ ಅವರು ಏನ್ ಮಾಡ್ತಾರೆ, ಈ ಪರೀಕ್ಷೆಯನ್ನು ಮಾಡತಕ್ಕಂಥದ್ದು. ಸೊ ಇದ್ರ ಬಗ್ಗೆ ನಾವು ಇಲ್ಲಿ ನೋಡ್ತಾ ಬರ್ತೀವಿ. ಇನ್ನ ಅದೇ ರೀತಿಯಾಗಿ ದೇಶದ ಮೊಟ್ಟ ಮೊದಲ ಒಂದು ಜೈವಿಕ ಬ್ಯಾಂಕ್ ಅನ್ನು ಕೂಡ ಸ್ಥಾಪನೆ ಮಾಡಿರ್ತಾರೆ. ಇದ್ರ ಬಗ್ಗೆ ನಾವು ನೋಡ್ತಾ ಬರ್ತೀವಿ. ಇನ್ನ ಅದೇ ರೀತಿಯಾಗಿ SCO ಸಂಘಟನೆ ಕೂಡ ಅಲ್ಲಿ ಇರ್ತಕ್ಕಂಥದ್ದು. SCO ಶಾಂಘೈ ಸಹಕಾರ ಸಂಸ್ಥೆ ಅನ್ನುವಂಥದ್ದು ಕೂಡ ಇದು ಒಂದು ಕೂಡ ಇಲ್ಲಿ ನ್ಯೂಸ್ ಅಲ್ಲಿ ಇರುವಂತದ್ದು. ಹೌದಾ? SCO ಅಂತ ಗುರುತಿಸ್ತೇವೆ. ಹೌದಾ? ಇದ್ರ ಬಗ್ಗೆ ನಾವಿಲ್ಲಿ ನೋಡ್ತಾ ಬರ್ತೀವಿ. ಇನ್ನ ಅದೇ ರೀತಿಯಾಗಿ ಕಳೆದ ದಿನಗಳಲ್ಲಿ ಯಾವುದು ಮಹಿಳಾ ಪ್ರೀಮಿಯರ್ ಲೀಗ್ ಕೂಡ ನಡೆದಿರುವಂತದ್ದು. ಸೊ ಇದರಲ್ಲಿ ಚಾಂಪಿಯನ್ಶಿಪ್ ಆದ ತಂಡ ಯಾವುದು, ರನ್ನರ್ ಅಪ್ ಆದ ತಂಡ ಯಾವುದು, ಸೊ ಇವನ್ನೆಲ್ಲ ನಾವು ನೋಡ್ತಾ ಬರ್ತಕ್ಕಂಥದ್ದು. ಸೊ ಇದಷ್ಟೇ ಅಲ್ಲ, ಇನ್ನು ಸಾಕಷ್ಟು ವಿಷಯಗಳು ಇದಾವೆ, ಅವನ್ನೆಲ್ಲ ನಾವಿಲ್ಲಿ ನೋಡ್ತಾ ಬರ್ತಕ್ಕಂಥದ್ದು. ಓಕೆ, ಈ ಒಂದು ವಿಷಯಗಳನ್ನ ಏನ್ ಮಾಡ್ತೀವಿ ನಾವು MCQ ರೂಪದಲ್ಲಿ MCQ ರೂಪದಲ್ಲಿ ನಾವನ್ನ ನೋಡ್ತಾ ಬರ್ತಕ್ಕಂಥದ್ದು. ಹೌದಾ? ಇಲ್ಲಿ ಮೊದಲನೇ ಪ್ರಶ್ನೆ ನೋಡಿ, ಯೆಮೆನ್ನ ರಾಜಧಾನಿ ಯಾವುದು ಅಂತ ಪ್ರಶ್ನೆ ಆಗಿದೆ. ಹೌದಾ? ಯೆಮೆನ್ನ ರಾಜಧಾನಿ ಯಾವುದು ಅಂತ ಇದೆ. ಆಪ್ಷನ್ A ಸನಾ, ಆಪ್ಷನ್ B ಸಾದಾ, ಆಪ್ಷನ್ C ವಾಯ್ದಾ, ಆಪ್ಷನ್ D ಮಾರಿಬ್ ಅಂತ ಇದೆ. ಹೌದಾ? ಯೆಮೆನ್ ದೇಶದ ರಾಜಧಾನಿ ಯಾವುದು ಅಂತ ಬಂದಾಗ ಆಪ್ಷನ್ A ಇಸ್ ರೈಟ್ ಆನ್ಸರ್. ಯಾಕಂದ್ರೆ ಇದರ ರಾಜಧಾನಿ ಯಾವುದು ಅಂತ ಬಂದಾಗ ಸನಾ ಅಂತೇಳಿ ಗುರುತಿಸ್ತೇವೆ. ಹೌದಾ? ನೋಡಿ, ಯೆಮೆನ್ ಮೇಲೆ ಅಮೆರಿಕ ವೈಮಾನಿಕ ದಾಳಿ ನಡೆಸಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ 31 ಜನರಲ್ಲಿ ಸಾವನ್ನ ಅಪ್ಪಿರ್ತಕ್ಕಂಥದ್ದು. ಹೌದಾ? ಅಲ್ಲಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ ಅನ್ನುವಂಥದ್ದು ಯೆಮೆನ್ ಮೇಲೆ ಅಲ್ಲಿ ಏರ್ ಸ್ಟ್ರೈಕ್ಸ್ ಅನ್ನ ಅಲ್ಲಿ ನಡೆಸಿರುವಂತದ್ದು. ಹೌದಾ? ನೋಡಿ, ಯೆಮೆನ್ ಮೇಲೆ ಅಮೆರಿಕ ವೈಮಾನಿಕ ದಾಳಿಯನ್ನು ನಡೆಸಿರುವಂತದ್ದು. ಸೊ ಪರಿಣಾಮವಾಗಿ 31 ಜನರಲ್ಲಿ ಸಾವನ್ನಪ್ಪಿರ್ತಕ್ಕಂಥದ್ದು. ಸೊ ಯೆಮೆನ್ ಮೇಲೆ ಅಮೆರಿಕ ನಡೆಸಿದ ವೈಮಾನಿಕ ದಾಳಿಯಲ್ಲಿ ಮಹಿಳೆಯರು ಮತ್ತು ಮಕ್ಕಳು ಸೇರಿ ಒಟ್ಟು 31 ಜನರಲ್ಲಿ ಏನಾಗಿದ್ದಾರೆ, ಮೃತಪಟ್ಟಿರ್ತಕ್ಕಂಥದ್ದು. ಹೌದಾ? ಇನ್ನ ಅದೇ ರೀತಿಯಾಗಿ ಹೌತಿ ಅಲ್ಲಿ ಭದ್ರಕೋಟೆ ಯಾವುದು ಅಂತಂದ್ರೆ ಸಾದಾ ಅಂತೇಳಿ ಗುರುತಿಸ್ತೇವೆ ನಾವು. ಹೌದಾ? ಹೌತಿ ಜನಾಂಗ ಕಂಡುಬರುದಲ್ಲಿ ಅಂತಂದ್ರ ಈ ಹೌತಿ ಜನಾಂಗ ಇರತಕ್ಕಂಥದ್ದು ಸಾದಾ ಅನ್ನುವಂತಹ ನಗರದಲ್ಲಿ ಯೆಮೆನ್ ದೇಶದಲ್ಲಿ ಕಂಡುಬರ್ತದೆ. ಇನ್ನ ಯೆಮೆನ್ ದೇಶದ ರಾಜಧಾನಿ ಯಾವುದು ಅಂತ ಬಂದಾಗ ಇದು ಪ್ರಶ್ನೆ ಆಗಿತ್ತು. ಈಗ ಸನಾ ಅಂತೇಳಿ ಗುರುತಿಸ್ತೇವೆ. ಸನಾ ಎಂಬುದು ಯೆಮೆನ್ ದೇಶದ ರಾಜಧಾನಿ ಆಗಿರುವಂತದ್ದು. ಅದಷ್ಟೇ ಅಲ್ಲದ, ಹೊದೇದಾ ಅನ್ನುವಂತಹ ನಗರ, ವಾಯ್ದಾ ಅನ್ಬೋದು, ಮಾರಿಬ್ ಅನ್ಬೋದು, ಈ ಪ್ರಾಂತ್ಯಗಳ ಮೇಲೆ ಅಲ್ಲಿ ಏನಾಗೈತೆ ಅಂತಂದ್ರ ಅಮೆರಿಕ ಅಲ್ಲಿ ವಾಯು ದಾಳಿಯನ್ನ ನಡೆಸಿರ್ತಕ್ಕಂಥದ್ದು. ಏರ್ ಸ್ಟ್ರೈಕ್ ನಲ್ಲಿ ಮಾಡಿರುವಂತದ್ದು. ಸುಮಾರು 101 ಜನ ಅಲ್ಲಿ ಗಾಯಗೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹೌದಾ? ಉದ್ದೇಶ ಏನು, ಯಾಕೆ ಅಮೆರಿಕ ಯೆಮೆನ್ ಮೇಲೆ ದಾಳಿ ಮಾಡಿತ್ತು ಅಂತ ಬಂದಾಗ ನೋಡಿ, ಇಲ್ಲಿ ಕೆಂಪು ಸಮುದ್ರ ಅಂತ ಬರ್ತದೆ. ಹೌದಾ? ಇಲ್ಲಿ ಕೆಂಪು ಸಮುದ್ರ ಮತ್ತೆ ಇಲ್ಲಿ ಅರಬ್ಬಿ ಸಮುದ್ರ ಬರ್ತದೆ. ಹೌದಾ? ಅರಬ್ಬಿ ಸಮುದ್ರ ನಡುವೆ ಒಂದು ಜಲಸಂಧಿ ಬರ್ತದೆ. ಹೌದಾ? ಸೊ ಆ ಜಲಸಂಧಿಯಿಂದ ಏನಾಗ್ತದೆ, ಇಲ್ಲಿ ಸಾಕಷ್ಟು ಹಡಗುಗಳು ಸಂಚಾರ ಮಾಡ್ತಕ್ಕಂಥದ್ದು. ಸೊ ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ಈ ಹೌತಿ ಬಂಡುಕೋರ ಜನ ಏನ್ ಮಾಡ್ತಾರೆ ಅಂತಂದ್ರೆ ಜಲಮಾರ್ಗಗಳಲ್ಲಿ ಆ ಹಡಗುಗಳ ಮೇಲೆ ದಾಳಿಯನ್ನ ಮಾಡ್ತಾ ಇದ್ರು. ಸೊ ಆ ಒಂದು ಉದ್ದೇಶಕ್ಕಾಗಿ ಅಲ್ಲಿ ಅಮೆರಿಕ ಏನ್ ಮಾಡ್ತದೆ, ಇವ್ರ ಮೇಲೆ ದಾಳಿಯನ್ನ ಅಲ್ಲಿ ವೈಮಾನಿಕ ವಾಯು ದಾಳಿಯನ್ನ ನಡೆಸ್ತದೆ. ಹೌದಾ? ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇರಾನ್ ಬೆಂಬಲಿತ ಹೌತಿ ಬಂಡುಕೋರರು ಪ್ರಮುಖ ಜಲಮಾರ್ಗಗಳಲ್ಲಿ ಹಡಗುಗಳ ಮೇಲಿನ ದಾಳಿಯನ್ನು ಸಂಪೂರ್ಣ ನಿಲ್ಲಿಸುವವರೆಗೂ ಭೀಕರ ವೈಮಾನಿಕ ದಾಳಿ ನಡೆಸಲು ನಿರ್ದೇಶಿಸಲಾಗಿದೆ ಅಂತೇಳಿ ಯಾರು ಅಮೆರಿಕ ಹೇಳ್ತದೆ ಈ ರೀತಿಯಾಗಿ. ಹೌದಾ? ಯೆಮೆನ್ ನಲ್ಲಿ ಹೌತಿ ಹಿಡಿತದ ಪ್ರದೇಶಗಳ ಮೇಲೆ ಸರಣಿ ವೈಮಾನಿಕ ದಾಳಿಗೂ ಆದೇಶಿಸಿರುವುದಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ದಾರೆ. ಹೌದಾ? ಯಾರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಯೆಮೆನ್ಗೆ? ಹೌದಾ? ಯೆಮೆನ್ಗೆ ಯಾರು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಬಂದಾಗ ಅಲ್ಲಿ ಇರಾನ್ ದೇಶ ಸಪೋರ್ಟ್ ಮಾಡ್ತಾ ಇದೆ ಅಂತ ಹೇಳ್ತಾರೆ. ಯಾವುದು? ಅಮೆರಿಕದವರು.
ಹೌದಾ. ಈ ಇರಾನ್ ದೇಶದ ಬೆಂಬಲಿತರು ಯಾರಾದ್ರು ಅಲ್ಲಿ ಹೌತಿ ಬಂಡುಕೋರರು ಯಮನ್ದಲ್ಲಿ ಇರ್ತಕ್ಕಂಥದ್ದು. ಸೊ ಇವ್ರು ಏನ್ ಮಾಡ್ಯಾರ ಅಂತಂದ್ರೆ ಅಲ್ಲಿರ್ತಕ್ಕಂತಹ ಹಡಗುಗಳ ಸಂಚಾರದ ಮೇಲೆ ಇವರು ದಾಳಿಯನ್ನು ಮಾಡಿದ್ರು. ಸೊ ಆ ಒಂದು ಉದ್ದೇಶಕ್ಕಾಗಿ ನಾವು ಏನ್ ಮಾಡಿದ್ವಿ, ಯಮನ್ ಮೇಲೆ ದಾಳಿ ಮಾಡಿದ್ದೀವಿ. ಹೌದಾ. ಇವ್ರೇನಾದ್ರು ಯಮನ್ ಹೌತಿ ಬಂಡುಕೋರರು ಈ ವಿಮಾನಗಳ ಅಲ್ಲಿ ಮೇಲೆ ದಾಳಿಯನ್ನು ಮಾಡಿಸೋದು ನಿಲ್ಲಿಸದೇ ಹೋದ್ರೆ ನಾವು ಇನ್ನೂ ಕೂಡ ಎಸ್ಟ್ರಿಕ್ಟ್ ಮಾಡ್ತೀವಿ ಅಂತ ಅಲ್ಲಿ ಎಚ್ಚರಿಕೆಯನ್ನು ಕೊಟ್ಟಿರುವಂತದ್ದು. ಹೌದಾ. ಯಮನ್ ದೇಶ ಇಲ್ಲಿ ಬರ್ತದೆ ಭೂಮಂಡಲದಲ್ಲಿ. ಈ ರೀತಿ ಇಲ್ಲಿ ಏನಕ್ಕಂತಂದ್ರೆ ಯಮನ್ ದೇಶ ಕಂಡು ಬರ್ತದೆ. ಇಲ್ಲಿ ಕೆಂಪು ಸಮುದ್ರ ಅನ್ಬೋದು, ಇಲ್ಲಿ ಅರಬ್ಬಿ ಸಮುದ್ರ ಅನ್ಬೋದು. ಇವುಗಳ ಮಧ್ಯ ಕಂಡು ಬರ್ತಕ್ಕಂಥ ಸಾಕಷ್ಟು ಇದೇನಂತಂದ್ರ ಒಂದು ಜಲಮಾರ್ಗ ಅಂತೇಳಿ ಗುರುತಿಸ್ತೇವೆ ನಾವು. ಹೌದಾ. ಯಾಕಂದ್ರೆ ಯುರೋಪ್ಗೆ ಭಾರತದಿಂದ ಅಥವಾ ಈ ಏಷ್ಯಾದಿಂದ ನಾವು ಏನಾದ್ರೂ ಯುರೋಪ್ಗೆ ಅಲ್ಲಿ ಕನೆಕ್ಟ್ ಆಗ್ಬೇಕಂತಂದ್ರೆ ಸುಮಾರು ಎಷ್ಟಾಗಬೇಕು, ಈ ಆಫ್ರಿಕಾ ಸುತ್ತುವರೆದು ಹೋಗ್ಬೇಕಾಗಿತ್ತು. ಹೌದಾ. ಸೊ ಅದಕ್ಕಿಂತ ಶಾರ್ಟ್ ಕಟ್ ಮೆಥಡ್ ಯಾವುದು ಅಂತಂದ್ರ ಇಲ್ಲಿ. ಹೌದಾ. ಈ ಯಮನ್ ಕೆಂಪು ಸಮುದ್ರದ ಮೂಲಕ ಪ್ರವೇಶವನ್ನ ಮಾಡ್ತಕ್ಕಂಥದ್ದು. ಸೊ ಈ ಒಂದು ಜಲಮಾರ್ಗದಲ್ಲಿ ಏನಾಗ್ತದಂದ್ರ ಇಲ್ಲಿರ್ತಕ್ಕಂಥ ಹಡಗುಗಳ ಮೇಲೆ ಯಮನ್ ದೇಶ ದಾಳಿ ಮಾಡಿತ್ತಲ್ಲ. ಹೌದಲ್ಲ. ಆ ಉದ್ದೇಶಕ್ಕಾಗಿ ಏನ್ ಮಾಡಿದ್ರೆ ಇಲ್ಲಿ ಅಮೆರಿಕ ಇವ್ರ ಮೇಲೆ ದಾಳಿಯನ್ನು ಮಾಡಿರುವಂತದ್ದು. ಹೌದಾ. ನೋಡಿ, ಸರಿಸುಮಾರು 2,000 ಕಿಲೋಮೀಟರ್ ಕರಾವಳಿ ಹೊಂದಿರತಕ್ಕಂತಹ ಯಮನ್ ದೇಶ ಅರೇಬಿಯನ್ ಪರ್ಯಾಯ ದ್ವೀಪದಲ್ಲಿ 2ನೇ ಅತಿ ದೊಡ್ಡ ದೇಶವಾಗಿರ್ತಕ್ಕಂಥದ್ದು. ಹೌದಾ. ಅದರ ರಾಜಧಾನಿ ಯಾವುದು ಅಂತಂದ್ರೆ ಸನಾ ಅಂತೇಳಿ ಗುರುತಿಸ್ತಾನೆ. ಸನಾ ಅನ್ನುವಂಥದ್ದು ಯಮನ್ ರಾಜಧಾನಿ ಆಗಿರುವಂತದ್ದು. ಹೌದಾ. ಅಲ್ಲಿ ಬಾಬ್ ಎಲ್ ಮಂಡೇಬ್ ಅನ್ನುವಂತಹ ಒಂದು ಜಲಸಂಧಿ ಬರ್ತದೆ. ಬಾಬ್ ಎಲ್ ಮಂಡೇಬ್ ಅನ್ನುವಂತಹ ಒಂದು ಜಲಸಂಧಿ ಬರ್ತದೆ. ಇದು ಇಂಪಾರ್ಟೆಂಟ್. ಯಾಕಂತಂದ್ರೆ ಯಮನ್ ದೇಶ ಮತ್ತೆ ಇಲ್ಲಿರ್ತಕ್ಕಂತಹ ನ್ಯೂಸ್ ಅಲ್ಲಿ ಐತೆ ಅಂತ ಬಂದಾಗ ಸೊ ಇದು ಪ್ರಶ್ನೆಗಳನ್ನ ಕೇಳತಕ್ಕಂಥ ಸಾಧ್ಯತೆಗಳಿದ್ದಾವೆ. ಬಾಬ್ ಎಲ್ ಮಂಡೇಬ್ ಅನ್ನುವಂತಹ ಯಾವುದನ್ನಲ್ಲಿ ಕನೆಕ್ಟ್ ಮಾಡ್ತದೆ ಅಂತ ಬಂದಾಗ ರೆಡ್ ಸಿ, ಕೆಂಪು ಸಮುದ್ರ ಮತ್ತು ಗಲ್ಫ್ ಆಫ್ ಅಡೆನ್ ಇದನ್ನ ಕನೆಕ್ಟ್ ಮಾಡ್ತದೆ. ಅಥವಾ ಇಲ್ಲಿ ಕೆಂಪು ಸಮುದ್ರ ಅಥವಾ ಅರೇಬಿಯನ್ ಸಿ ಅಂತೇಳಿ ಕೂಡ ಕೊಡಬಹುದು. ಹೌದಾ. ಸೊ ಇದಿಷ್ಟು ನಿಮಗೆ ಇಲ್ಲಿ ನೆನಪಿರ್ಲಿ. ಕೆಂಪು ಸಮುದ್ರವನ್ನ ಹಿಂದೂ ಮಹಾಸಾಗರಕ್ಕೆ ಅಲ್ಲಿ ಕನೆಕ್ಟ್ ಮಾಡ್ತದೆ. ಹಿಂದೂ ಮಹಾಸಾಗರ ಕೊಡಬಹುದು, ಅರಬ್ಬಿ ಸಮುದ್ರನು ಕೊಡಬಹುದು. ಹೌದಾ. ಇನ್ನ ನೆಕ್ಸ್ಟ್ ಕ್ವಶನ್ ನೋಡಿ. ಇನ್ನ ಚಂದ್ರಯಾನ 4 ಅನ್ನುವಂಥದ್ದು ಇದು ಉಡಾಯನಗೊಳ್ಳುವುದು ಯಾವಾಗ ಅಂತ ಪ್ರಶ್ನೆ ಆಗುತ್ತೆ. ಚಂದ್ರಯಾನ 4 ಅನ್ನುವಂಥದ್ದು ಯಾವಾಗ ಉಡಾವಣೆಗೊಳ್ಳುತ್ತದೆ ಅನ್ನುವಂಥದ್ದು ಪ್ರಶ್ನೆ ಆಗಿರುವಂತದ್ದು. ಸೊ ಇಲ್ಲಿ ಆಪ್ಷನ್ ಡಿ ಇದ ರೈಟ್ ಆನ್ಸರ್. ಯಾಕಂದ್ರೆ 2027ರಲ್ಲಿ ಏನಾಗುತ್ತೆ, ಚಂದ್ರಯಾನ 4 ಅನ್ನುವಂಥದ್ದಲ್ಲಿ ಉಡಾಯನಗೊಳ್ತಕ್ಕಂಥದ್ದು. ಹೌದಾ. ಇದೇನಕ್ಕೆ ನ್ಯೂಸ್ ಅಲ್ಲಿ ಅಂತ ಬಂದಾಗ ನೋಡಿ, ಈಗಾಗಲೇ ಅಂತಂದ್ರೆ ಚಂದ್ರಯಾನ 5ಕ್ಕೆ ಒಪ್ಪಿಗೆಯನ್ನು ಸಿಕ್ಕಿರುವಂತದ್ದು. ಹೌದಾ. ಮಹತ್ವಾಕಾಂಕ್ಷೆಯ ಚಂದ್ರಯಾನ 5 ಅನ್ನುವಂತಹ ಒಂದು ಬಾಹ್ಯಾಕಾಶ ಕಾರ್ಯಕ್ರಮಕ್ಕೆ ಕೇಂದ್ರ ಸರ್ಕಾರ ಇತ್ತೀಚೆಗೆ ಒಪ್ಪಿಗೆಯನ್ನು ಕೊಡಲು ನೀಡಿರುವಂತದ್ದು. ಸೊ ಇಸ್ರೋದ ಅಧ್ಯಕ್ಷರಾದ ಈಗ ವಿ ನಾರಾಯಣ್ ಅವರು ಇರ್ತಕ್ಕಂಥದ್ದು. ವಿ ನಾರಾಯಣ್ ಅವರು ಇದ್ದಾರೆ. ಹೌದಾ. ಇದ್ ನೆನಪಿರ್ಲಿ, ಚೇಂಜ್ ಆಗಿರುವಂತದ್ದು. ಇತ್ತೀಚೆಗೆ ಅವರು ನ್ಯೂಸ್ ಅಲ್ಲಿ ಇದ್ದಾರೆ. ಹೌದಾ. ವಿ ನಾರಾಯಣ್ ಅವರು ಪ್ರಸ್ತುತ ಇಸ್ರೋದ ಅಧ್ಯಕ್ಷರಾಗಿರುವಂತದ್ದು. ಹೌದಾ. ಚಂದಿರನ ಅಂಗಳದಲ್ಲಿ ಅಧ್ಯಯನಕ್ಕಾಗಿ ಚಂದ್ರಯಾನ 3ರ ಒಂದು ಗಗನನೌಕೆ ಹೌದಾ 25 kg ರೋವರ್ ಹೊತ್ತೊಯ್ದು ಚಂದ್ರನ ಮೇಲೆ ಅಧ್ಯಯನ ಉದ್ದೇಶದಿಂದ ಚಂದ್ರಯಾನ 5 ಗಗನನೌಕೆ 250 kg ಭಾರವನ್ನ ಒಯ್ಯಲಿದೆ ಅಂತ ಹೇಳ್ತಿದ್ದಾರೆ. ಈಗಾಗಲೇ ಚಂದ್ರಯಾನ 3 ಎಷ್ಟು ತಗೊಂಡೋಗೈತಿ, 25 kg ತಗೊಂಡೋಗೈತಿ. ಅದಾದ ನಂತರ ಚಂದ್ರಯಾನ 5 ಅನ್ನೋದು ಇದು 250 kg ಭಾರದ ಅಲ್ಲಿ ರೋವರ್ ಅನ್ನ ಅಲ್ಲಿ ಒಯ್ಯಲಿದೆ ಅಂತ ಹೇಳ್ತಾ ಇದ್ರು ಅವರು. ಹೌದಾ. ಈಗಾಗಲೇ ಚಂದ್ರಯಾನ 2 ಅಲ್ಲಿ ಗಗನನೌಕೆಯಲ್ಲಿ ಅಳವಡಿಸಿರತಕ್ಕಂತಹ ಕೆಲವೊಂದಿಷ್ಟು ಕ್ಯಾಮೆರಾಗಳು ಅನ್ಬೋದು. ಸೊ ಇವತ್ತಿಗೂ ಕೂಡ ಅಲ್ಲಿ ಇರ್ತಕ್ಕಂಥ ಚಿತ್ರಗಳನ್ನ ಅಲ್ಲಿ ಸೆರೆ ಹಿಡಿದು ಕಳಿಸ್ತಕ್ಕಂಥದ್ದು. ಹೌದಾ. ಸೊ ಇವೇನ್ ಮಾಡ್ತಾವ ಅಂತಂದ್ರೆ ಚಂದ್ರನ ಮೇಲ್ಮೈನಲ್ಲಿ ಇರತಕ್ಕಂತಹ ಮಾದರಿಗಳನ್ನು ಸಂಗ್ರಹಿಸಿ ಭೂಮಿಗೆ ತರತಕ್ಕಂಥ ಉದ್ದೇಶವನ್ನ ಹೊಂದಿರತಕ್ಕಂಥದ್ದು. ಹೌದಾ. ಚಂದ್ರಯಾನ 5 ಅಂತೇಳಿ ಕರಿತೇವೆ. ಚಂದ್ರಯಾನ 5 ಇತ್ತೀಚೆಗೆ ಬಾಹ್ಯಾಕಾಶ ಕಾರ್ಯಕ್ರಮಕ್ಕೆ ಕೇಂದ್ರ ಸರ್ಕಾರ ಅಲ್ಲಿ ಒಪ್ಪಿಗೆ ನೀಡಿದೆ ಅಂತೇಳಿ ಯಾರಂತಂದ್ರೆ ಇಸ್ರೋದ ಅಧ್ಯಕ್ಷ ವಿ ನಾರಾಯಣ್ ಅವರು ಇಲ್ಲಿ ಹೇಳಿರುವಂತದ್ದು. ಹೌದಾ. ಚಂದ್ರಯಾನ ಮೇಲ್ಮೈ ಅಧ್ಯಯನಕ್ಕೆ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಚಂದ್ರಯಾನ 5 ಗಗನನೌಕೆ 250 kg ಭಾರದ ಒಂದು ರೋವರ್ ನಲ್ಲಿ ಹೊತ್ಕೊಂಡು ಹೋಗ್ತಾ ಇದೆ ಇದು. ಹೌದಾ. ಚಂದ್ರಯಾನ 4 ಅನ್ನುವಂಥದ್ದು ಇದು 2027ರಲ್ಲಿ ಗಗನನೌಕೆಯನ್ನ ಕಳುಹಿಸಲಾಗ್ತಾ ಇದೆ. ಚಂದ್ರಯಾನ 4 ಯಾವಾಗ ಕಳಿಸ್ತಾ ಇದ್ದಾರೆ ಅಂತಂದ್ರೆ 2027ರಲ್ಲಿ ಕಳಿಸ್ತಾ ಇದ್ದಾರೆ. ಹೌದಾ. ಇದು ಚಂದ್ರನ ಮೇಲ್ಮೈನಲ್ಲಿರ್ತಕ್ಕಂತಹ ಮಾದರಿಗಳನ್ನ ಸಂಗ್ರಹಿಸಿ ಭೂಮಿಗೆ ತರತಕ್ಕಂಥ ಒಂದು ಉದ್ದೇಶವನ್ನ ಇದು ಹೊಂದಿರುವಂತದ್ದು. ಅದು ಚಂದ್ರಯಾನ 4 ಅನ್ನುವಂಥದ್ದು ಚಂದ್ರನ ಮೇಲೆ ಇರ್ತಕ್ಕಂಥ ಮಾದರಿಗಳನ್ನ ಸಂಗ್ರಹಿಸಿ ಮತ್ತೆ ಭೂಮಿಗೆ ತೆಗೆದುಕೊಂಡು ಬರ್ತದಂತ ವಾಪಸ್. ಸೊ ಇದು ಯಾವ್ದು ಅಂತಂದ್ರೆ ಚಂದ್ರಯಾನ 4 ಅಂತೇಳಿ ನಾವು ಇದನ್ನ ಗುರುತಿಸ್ತೀವಿ. ಹೌದಾ. ಇದು 2027ರಲ್ಲಿ ಉಡಾಯನಗೊಳ್ಳಲಿರ್ತಕ್ಕಂಥದ್ದು. ಹೌದಾ. ಸೊ ಇದಿಷ್ಟು ನಿಮಗೆ ಇಲ್ಲಿ ಗೊತ್ತಿರಲಿ. ಇನ್ನ ನೆಕ್ಸ್ಟ್ ಕ್ವಶನ್ ನೋಡಿ. ಇನ್ನ ಏಷ್ಯಾದ ಅತಿ ದೊಡ್ಡ ಹೈಪರ್ ಲೂಪ್ ಪರೀಕ್ಷಾ ಟ್ರ್ಯಾಕ್ ಅನ್ನು ಯಾರು ಅಭಿವೃದ್ಧಿಪಡಿಸಿದ್ರು ಯಾರು ಅಂತ ಪ್ರಶ್ನೆ ಆಗೈತಿ. ಏಷ್ಯಾ ಖಂಡದಲ್ಲಿ ಅತಿ ದೊಡ್ಡದಾಗಿರತಕ್ಕಂತಹ ಹೈಪರ್ ಲೂಪ್ ಪರೀಕ್ಷಾ ಟ್ರ್ಯಾಕ್ ಅನ್ನ ಯಾರು ಅಭಿವೃದ್ಧಿಪಡಿಸ್ಯಾರ ಅಂತಂದ್ರೆ ಆಪ್ಷನ್ ಎ IIT ಕಾನ್ಪುರ್, IIT ದೆಹಲಿ, IIT ಮದ್ರಾಸ್, IIT ಬೆಂಗಳೂರು ಅಂತ ಇದೆ. ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ಬಂದಾಗ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ಯಾವುದು IIT ಮದ್ರಾಸ್ ಅವರು ಇದನ್ನ ಅಭಿವೃದ್ಧಿಪಡಿಸಿರುವಂತದ್ದು. ಹೈಪರ್ ಲೂಪ್ ಅಂತ ಕರೀತಾರೆ ಅದನ್ನ. ಹೌದಾ. ಇದು ವಿಮಾನಕ್ಕಿಂತಲೂ ಕೂಡ 2 ಪಟ್ಟು ಸ್ಪೀಡ್ ಹೋಗ್ತಕ್ಕಂಥ ಒಂದು ಸಾರಿಗೆ ವ್ಯವಸ್ಥೆಯಲ್ಲಿ ಕಂಡುಹಿಡಿದಿರ್ತಕ್ಕಂಥದ್ದು. ಅದು ಯಾರು IIT
ಮದ್ರಾಸ್ನವರು. ಹೌದಾ, ಹೈಪರ್ ಲೂಪ್ ಅಂತ ಕರಿತೇವೆ. ಹೈಪರ್ ಲೂಪ್ ಪರೀಕ್ಷಾ ಟ್ರ್ಯಾಕ್ ಇದು. ಇದನ್ನ ಅಲ್ಲಿ ಮಾಡ್ತಾರೆ ಅಂತಂದ್ರೆ ಪ್ರಯೋಗ ಮಾಡ್ತಕ್ಕಂಥದ್ದು. ಸೊ ಇದನ್ನ ಯಾರಂತಂದ್ರೆ ತಮಿಳುನಾಡಿನ IIT ಮದ್ರಾಸ್ನಿಂದ ಇದು ಅಭಿವೃದ್ಧಿಗೊಂಡಿರುವಂತದ್ದು. ಹೌದಾ, IIT ಮದ್ರಾಸ್ ಅವರು ಅಭಿವೃದ್ಧಿಪಡಿಸುತ್ತಿರುವ ಹೈಪರ್ ಲೂಪ್ ಪರೀಕ್ಷಾ ಟ್ರ್ಯಾಕ್ಗೆ ರೈಲ್ವೆ ಸಚಿವ ಅಶ್ವಿನ್ ವೈಷ್ಣವ್ ಅವರು ಅಲ್ಲಿ ಭೇಟಿ ನೀಡಿ ಪರಿಶೀಲನೆ ಕೂಡ ಇಲ್ಲಿ ಮಾಡಿರ್ತಕ್ಕಂಥದ್ದು. ಸೊ ಯಾರು ರೆಡಿ ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ ಅಂತ ಬಂದಾಗ ನಿಮಗೆ ಪ್ರಶ್ನೆ ಆಗ್ಬೋದು. IIT ಮದ್ರಾಸ್ನವರು ಇದನ್ನ ರೆಡಿ ಮಾಡ್ತಕ್ಕಂಥದ್ದು, ಅಭಿವೃದ್ಧಿ ಪಡಿಸ್ತಕ್ಕಂಥದ್ದು. ಹೌದಾ, ಅದೇ ರೀತಿಯಾಗಿ ಭಾರತೀಯ ರೈಲ್ವೆ ಇಲಾಖೆಯ ಮುಂದಾಳತ್ವದಡಿಯಲ್ಲಿ IIT ಮದ್ರಾಸ್ನ ಥೈಯೂರು ಕ್ಯಾಂಪಸ್ನಲ್ಲಿ ಇದನ್ನ 410 ಮೀಟರ್ ಉದ್ದದ, ಸೊ ಇದು ನೆನಪಿರಲಿ ನಿಮಗೆ, ಎಷ್ಟು ಮೀಟರ್ ಉದ್ದದ ಈಗ ಮಾಡಿದಾರೆ ಹೈಪರ್ ಲೂಪ್ ಅಂತ ಬಂದಾಗ 410 ಮೀಟರ್ ಉದ್ದದಲ್ಲಿ ಹೈಪರ್ ಲೂಪ್ ನಲ್ಲಿ ರೆಡಿ ಮಾಡ್ತಕ್ಕಂಥದ್ದು. ಹೌದಾ, ನೋಡಿ, ಭಾರತೀಯ ರೈಲ್ವೆ ಇಲಾಖೆಯ ಒಂದು ಮುಂದಾಳತ್ವದಡಿಯಲ್ಲಿ IIT ಮದ್ರಾಸ್ನ ಥೈಯೂರು ಕ್ಯಾಂಪಸ್ನಲ್ಲಿ ಎಷ್ಟಂತಂದ್ರೆ 410 ಮೀಟರ್ ಉದ್ದದ ಒಂದು ಹೈಪರ್ ಲೂಪ್ ನಿರ್ವಾತ ಕೊಳವೆಯನ್ನ ಅಭಿವೃದ್ಧಿಪಡಿಸಿದ್ದಾರೆ. ಆ ಕೊಳವೆಯ ಮೂಲಕ ಅಲ್ಲಿ ಟ್ರೈನ್ ಅಲ್ಲಿ ಸಾಗುವಂತದ್ದು. ಹೌದಾ, ಇದು ಏಷ್ಯಾದ ಅತಿ ದೊಡ್ಡ ಟ್ರ್ಯಾಕ್ ಆಗಿರುವಂತದ್ದು. ಏಷ್ಯಾದ ಅತಿ ದೊಡ್ಡ ಟ್ರ್ಯಾಕ್ ಅಂತ ಕರಿತೇವೆ. ಅದಾದ ನಂತರ ಇದು ಶೀಘ್ರದಲ್ಲಿ ವಿಶ್ವದ ಅತಿ ಉದ್ದದ ಹೈಪರ್ ಲೂಪ್ ಟ್ರ್ಯಾಕ್ ಕೂಡ ಆಗಲಿದೆ ಅಂತ ಇಲ್ಲಿ ಅನೌನ್ಸ್ ಮಾಡಿದ್ದಾರೆ. ಹೌದಾ, ಪ್ರಸ್ತುತ ಈಗ ಏಷ್ಯಾದ ಅತಿ ದೊಡ್ಡ ಟ್ರ್ಯಾಕ್ ಆಗಿರುವಂತದ್ದು ಇದು. ಹೌದಾ, ಒಂದು ನಿರ್ವಾತ ಕೊಳವೆ ರೂಪದಲ್ಲಿ ಇದು ಇರ್ತಕ್ಕಂಥದ್ದು. ಹೌದಾ, ಸೊ ಇದಷ್ಟು ನಿಮ್ಗೆ ನೆನಪಿರ್ಲಿ. ಯಾರು ಅಭಿವೃದ್ಧಿ ಮಾಡಿದಾರೆ ಅಂತ ನಿಮ್ಗೆ ಪ್ರಶ್ನೆ ಆದ್ರೆ ಯಾರು ಅಂತಂದ್ರ IIT ಮದ್ರಾಸ್ನವರನ್ನ ಅಭಿವೃದ್ಧಿ ಪಡಿಸ್ತಾ ಇರ್ತಕ್ಕಂಥದ್ದು. ಹೌದಾ, IIT ಮದ್ರಾಸ್ ಅಂತ ಹೇಳಿ ಗುರುತಿಸ್ತೀವಿ ನಾವು. ಹೌದಾ, ನೋಡಿ, ಹೈಪರ್ ಲೂಪ್ ಟ್ರ್ಯಾಕ್ ಪರೀಕ್ಷಾ ಟ್ರ್ಯಾಕ್ ಅಂತ ಕರಿತೇವೆ. ಸೊ ಇದನ್ನ ತಮಿಳುನಾಡಿನ IIT ಮದ್ರಾಸ್ನಿಂದ ಅಭಿವೃದ್ಧಿ ಪಡಿಸತಕ್ಕಂತಹ ಒಂದು ಹೈಪರ್ ಲೂಪ್ ಪರೀಕ್ಷಾ ಟ್ರ್ಯಾಕ್ ಅಂತ ಕರಿತೀವಿ ನಾವು. ಹೌದಾ, ಸೊ ಭಾರತೀಯ ರೈಲ್ವೆ ಇಲಾಖೆಯ ಒಂದು ಮುಂದಾಳತ್ವದಲ್ಲಿ ಯಾರು IIT ಮದ್ರಾಸ್ನ ಥೈಯೂರು ಕ್ಯಾಂಪಸ್ ನಲ್ಲಿ ಇದನ್ನ ಎಷ್ಟಂತ 410 ಮೀಟರ್ ಉದ್ದದ ಒಂದು ಹೈಪರ್ ಲೂಪ್ ನಿರ್ವಾತ ಕೊಳವೆಯಲ್ಲಿ ಅಭಿವೃದ್ಧಿ ಪಡಿಸಿರುವಂತದ್ದು. ಸೊ ಇದು ಏಷ್ಯಾದ ಅತಿ ದೊಡ್ಡ ಟ್ರ್ಯಾಕ್ ಅಂತ ಗುರುತಿಸ್ತೇವೆ. ಮುಂದೆ ಇದು ವಿಶ್ವದ ಅತಿ ಉದ್ದವಾದ ಹೈಪರ್ ಲೂಪ್ ಟ್ರ್ಯಾಕ್ ಕೂಡ ಆಗಲಿದೆ ಅಂತ ಹೇಳ್ತಾರೆ. ಹೌದಾ, ವಿಶೇಷತೆ ಏನಂತಂದ್ರೆ ಇದರಲ್ಲಿ ಸ್ವದೇಶಿ ಉಪಕರಣಗಳನ್ನ ಬಳಸ್ತಾ ಇದ್ದಾರೆ. ಹೌದಾ, ಸ್ವದೇಶಿ ಉಪಕರಣಗಳು ಬಳಸಿ ಈ ಟ್ರ್ಯಾಕ್ ನಲ್ಲಿ ಅಭಿವೃದ್ಧಿ ಪಡಿಸಿರುವಂತದ್ದು. ಹೌದಾ, ಟ್ರ್ಯಾಕ್ ನಲ್ಲಿ ಇಲ್ಲಿಯವರೆಗೆ ನಡೆದಿರ್ತಕ್ಕಂಥ ಎಲ್ಲಾ ಪರೀಕ್ಷೆಗಳು ಕೂಡ ಇಲ್ಲಿವರೆಗೂ ಎಲ್ಲಾ ಪರೀಕ್ಷೆಗಳಲ್ಲಿ ಕೂಡ ಯಶಸ್ವಿಯಾಗಿರುವಂತದ್ದು. ಸೊ ಇದಕ್ಕೆ ಭಾರತದಲ್ಲಿ ಹೈಪರ್ ಲೂಪ್ ಸಾರಿಗೆ ಅನುಷ್ಠಾನಗೊಳ್ಳತಕ್ಕಂಥ ವಿಶ್ವಾಸ ಇದೆ ಅಂತ ಇಲ್ಲಿ ಹೇಳ್ತಕ್ಕಂಥದ್ದು. ಹೌದಾ, ಹೈಪರ್ ಲೂಪ್ ಟ್ರ್ಯಾಕ್ ಪರೀಕ್ಷಾ ಟ್ರ್ಯಾಕ್ ಅಂತ ಬಂದಾಗ ಯಾರಂತದ IIT ಮದ್ರಾಸ್ನವರು. ಹೌದಾ, ಎಷ್ಟು ಮೀಟರ್ ಅಂತದ 410 ಮೀಟರ್ IIT ಮದ್ರಾಸ್ ಅಂತ ಗುರುತಿಸ್ತೇವೆ. ಹೌದಾ, ಸೊ 2 ಪಾಯಿಂಟ್ ನಿಮಗೆ ನೆನಪಿರಲಿ. ಹೌದಾ, ಅದೇ ರೀತಿಯಾಗಿ ಈ ಹಳಿಗಳನ್ನ ಆಧಾರವಾಗಿಟ್ಕೊಂಡು ನಿರ್ವಾತ ಕೊಳವೆಗಳಿಂದ ನಿರ್ಮಿಸಿದ ಒಂದು ಸಾರಿಗೆ ಮಾರ್ಗಕ್ಕೆ ಹೈಪರ್ ಲೂಪ್ ಅಂತೇಳಿ ಕರಿತಾ ಬರ್ತಾರೆ. ಹೌದಾ, ಹಳಿಗಳನ್ನ ಆಧಾರವಾಗಿಟ್ಕೊಂಡು ನಿರ್ವಾತ ಕೊಳವೆಗಳಿಂದ ನಿರ್ಮಿಸಿದ ಒಂದು ಸಾರಿಗೆ ಮಾರ್ಗ ಇದು. ಸೊ ಇದಕ್ಕೆ ಹೈಪರ್ ಲೂಪ್ ಅಂತೇಳಿ ಕರೀತಾರೆ. ಹೌದಾ, ಸೊ ಈ ಒಂದು ಕೊಳವೆ ಮಾರ್ಗದಲ್ಲಿ ಕ್ವಾಡ್ಸ್ ರೂಪದಲ್ಲಿ ಕ್ಯಾಬಿನ್ಗಳಲ್ಲಿ ಪ್ರಯಾಣಿಕರು ಕುಳಿತು ಗಂಟೆಗೆ ಎಷ್ಟು 1000 ಕಿಲೋಮೀಟರ್, ಒಂದು ಗಂಟೆಗೆ 1000 ಕಿಲೋಮೀಟರ್ ವೇಗದಲ್ಲಿ ಪ್ರಯಾಣಿಸಬಹುದಂತೆ. ಒಂದು ಗಂಟೆಗೆ ಎಷ್ಟು 1000 ಕಿಲೋಮೀಟರ್ ವೇಗ. ಹೌದಾ, ಸೊ ವಿಮಾನಕ್ಕಿಂತಲೂ ಕೂಡ 2 ಪಟ್ಟು ಸ್ಪೀಡ್ ಅಲ್ಲಿ ಹೋಗ್ತಾ ಇದೆ ಇದು. ಹೌದಾ, ಅದೇ ರೀತಿಯಾಗಿ 2020 ಮೇ ತಿಂಗಳಿನಲ್ಲಿ ಕೇಂದ್ರ ರೈಲ್ವೆ ಸಚಿವಾಲಯವು ಸ್ವದೇಶಿ ಹೈಪರ್ ಲೂಪ್ ಸಾರಿಗೆ ಸೇವೆ ಅಭಿವೃದ್ಧಿಗೆ ಅನುಮೋದನೆ ನೀಡಿರುವಂತದ್ದು. ಯಾವಾಗಂತಂದ್ರೆ 2022ರಲ್ಲಿ ಇದಕ್ಕೆ ಅನುಮೋದನೆ ಸಿಕ್ಕಿರುವಂತದ್ದು. ಹೌದಾ, ಅದೇ ರೀತಿಯಾಗಿ ಈ IIT ಮದ್ರಾಸ್ಗೆ ಮಾಡ್ತಾರೆ. ಕೇಂದ್ರ ಸರ್ಕಾರವು ಕೂಡ 8.34 ಕೋಟಿ ರೂಪಾಯಿಯನ್ನ ಅಲ್ಲಿ ಅನುದಾನವನ್ನು ಕೂಡ ಅಲ್ಲಿ ನೀಡಿದ್ದಕ್ಕೆ ಈ ಒಂದು ಉದ್ದೇಶಕ್ಕಾಗಿ. ಹೌದಾ, ಸೊ ಈ ಹೈಪರ್ ಲೂಪ್ ಅಂತ ಬಂದಾಗ ಇದನ್ನ 5ನೇ ಸಾರಿಗೆ ವ್ಯವಸ್ಥೆ ಅಂತ ಕರೀತಾರೆ. ಹೌದಾ, 5ನೇ ಸಾರಿಗೆ ವಿಧಾನ ಅಂತ ಇದನ್ನ ಗುರುತಿಸ್ತಕ್ಕಂಥದ್ದು ಹೈಪರ್ ಲೂಪ್ ಅನ್ನುವಂಥದ್ದು. ಹೌದಾ, ಸೊ ಈ ಟ್ರ್ಯಾಕ್ ನಲ್ಲಿ ರೈಲು ಗಂಟೆಗೆ ಎಷ್ಟು 1700 ಕಿಲೋಮೀಟರ್ ವೇಗದಲ್ಲಿ ಸಾಗಬಹುದು ಅಂತ ಹೇಳಿ ಹೇಳ್ತಾ ಇದ್ದಾರೆ. 1000ದಿಂದ 1200 ಕಿಲೋಮೀಟರ್ ವೇಗದಲ್ಲಿ ಇದು ಹೋಗಬಹುದು ಅಂತ ಒಂದು ಗಂಟೆಗೆ. ಹೌದಾ, ಪರ್ ಅವರ್ಸ್. ಇನ್ನು ನೆಕ್ಸ್ಟ್ ನೋಡಿ, ಇನ್ನ ವಲಸೆ ಮತ್ತು ವಿದೇಶಿಯರ ಮಸೂದೆ 2025 ಅನ್ನುವಂಥದ್ದು ಕೇಂದ್ರ ಸರ್ಕಾರ ಒಂದು ಹೊಸ ಮಸೂದೆಯನ್ನು ಕೂಡ ಅಲ್ಲಿ ಮಂಡನೆ ಮಾಡಿರುವಂತದ್ದು. ಯಾವುದು? ವಲಸೆ ಮತ್ತು ವಿದೇಶಿಯರ ಮಸೂದೆ ಅಂತೇಳಿ ಕರಿತಾ ಬರ್ತಾರೆ. ಹೌದಾ, ಸೊ ಇದರಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳನ್ನು ಕೂಡ ಇಲ್ಲಿ ಮಾಡಿರುವಂತದ್ದು. ಹೌದಾ, ಕೇಂದ್ರ ಸರ್ಕಾರವು ನೋಡಿ, ಕೇಂದ್ರ ಸರ್ಕಾರವು ವಲಸೆ ಮತ್ತು ವಿದೇಶಿಯರ ಮಸೂದೆ 2025 ಅನ್ನುವಂತಹ ಒಂದು ಶೀರ್ಷಿಕೆ ಅಡಿಯಲ್ಲಿ ಒಂದು ಮಸೂದೆಯನ್ನು ಕೂಡ ಸಿದ್ಧಪಡಿಸಿರ್ತಕ್ಕಂಥದ್ದು. ಸೊ ಇದನ್ನ 1920ರ ಪಾಸ್ಪೋರ್ಟ್ ಕಾಯ್ದೆ ಅಂತ ಬರ್ತದೆ. ಹೌದಾ, ಅದೇ ರೀತಿಯಾಗಿ 1933ರ ವಿದೇಶಿಯರ ನೋಂದಣಿ ಕಾಯ್ದೆ ಅನ್ಬೋದು. ಇನ್ನು 1946ರ ವಿದೇಶಿಯರ ಕಾಯ್ದೆ ಅನ್ಬೋದು. ಹೌದಾ, ಅದೇ ರೀತಿಯಾಗಿ 2000ರ ವಲಸೆ ಕಾಯ್ದೆ ಅಂತ ಬರ್ತದೆ.
ಹೌದಾ? ಈ 4 ಕಾಯ್ದೆಗಳ ಬದಲಾಗಿ ಒಂದು ಹೊಸ ಮಸೂದೆಯಲ್ಲಿ ರೂಪಿಸಿದ್ದಾರೆ. ವಲಸೆ ಮತ್ತು ವಿದೇಶಿಯರ ಮಸೂದೆ ಅನ್ನುವಂಥದ್ದನ್ನು ಒಂದು ಹೊಸ ಮಸೂದೆಯಲ್ಲಿ ಕೇಂದ್ರ ಸರ್ಕಾರದಲ್ಲಿ ರೂಪಿಸಿರತಕ್ಕಂಥದ್ದು. ಹೌದಾ? ಈ 4 ಕಾಯ್ದೆಗಳಲ್ಲಿರ್ತಕ್ಕಂತಹ ಅಂಶಗಳನ್ನ ಈ ಮಸೂದೆಯಲ್ಲಿ ಒಳಗೊಂಡಿರ್ತದೆ. ಹೌದಾ? ಸೊ ಅದರಲ್ಲಿ ಕೆಲವೊಂದಿಷ್ಟು ನಿಯಮಗಳನ್ನು ಕೂಡ ಸರಳೀಗೊಳಿಸ್ತಾರೆ. ಕೆಲವೊಂದಿಷ್ಟು ನಿಯಮಗಳನ್ನು ಕೂಡ ಅಲ್ಲಿ ಏನ್ ಮಾಡ್ತಾರೆ? ಕಷ್ಟಗೊಳಿಸ್ತಕ್ಕಂಥದ್ದು. ಹೌದಾ? ಅದೇ ರೀತಿಯಾಗಿ ಕೆಲವು ನಿಯಮಗಳಲ್ಲಿ ನಿರ್ದಿಷ್ಟ ವರ್ಗದ ವಿದೇಶಿಯರು ಅನ್ನುವಂಥದ್ದು ಒಂದು ಹೊಸ ವ್ಯಾಖ್ಯಾನವನ್ನ ಕೊಟ್ಟಿದ್ದಾರೆ. ನಿರ್ದಿಷ್ಟ ವರ್ಗದ ವಿದೇಶಿಯರು ಅನ್ನುವಂಥ ಹೊಸದಾಗಿ ಒಂದು ಪದವನ್ನ ಇಲ್ಲಿ ಸೇರ್ಪಡೆ ಮಾಡಿದ್ದಾರೆ. ಸೊ ಹಿಂಗಂತಂದ್ರೆ ಏನು? ಹಿಂಗಂದ್ರೆ ಏನು ಅನ್ನುವಂಥದ್ದು ನಾವಿಲ್ಲಿ ನೋಡ್ತಾ ಬರ್ತೀವಿ. ಅದೇ ರೀತಿಯಾಗಿ ಒಂದು ಶಿಕ್ಷೆ ಮತ್ತು ದಂಡದ ಪ್ರಮಾಣವನ್ನ ಇಲ್ಲಿ ಹೆಚ್ಚಿಸಿರುವಂಥದ್ದು. ಶಿಕ್ಷೆ ಮತ್ತು ದಂಡದ ಪ್ರಮಾಣವನ್ನ ಇಲ್ಲಿ ಹೆಚ್ಚಿಸಿರುವಂಥದ್ದು. ಸೊ ಯಾವ ಮಸೂದೆ ಅಂತ ಬಂದಾಗ ವಲಸೆ ಮತ್ತು ವಿದೇಶಿಯರ ಮಸೂದೆ 2025. ಹೌದಾ? ಇಲ್ಲಿ ನೋಡಿ ಅದರ ಕೆಲವೊಂದಿಷ್ಟು ಮುಖ್ಯಾಂಶಗಳು ಅಂತ ಬಂದಾಗ ನೋಡಿ, ಇಲ್ಲಿ ಸೆಕ್ಷನ್ 5 ಏನ್ ಹೇಳುತ್ತೆ ಅಂತಂದ್ರೆ ವಲಸೆ ಬ್ಯೂರೋನ ಸ್ಥಾಪನೆ ಮಾಡಬೇಕು ಅಂತ ಹೇಳ್ತಾರೆ ಅವರು. ಹೌದಾ? ವಲಸೆ ಬ್ಯೂರೋ ಅಂತೇಳಿ ಒಂದು ಹೊಸದಾಗಿ ಒಂದು ಸಂಸ್ಥೆನ ಸ್ಥಾಪಿಸಬೇಕು, ಇದಕ್ಕೆ ಸಂಬಂಧಪಟ್ಟಂತೆ ಹೇಳ್ತಾರೆ. ಅದೇ ರೀತಿಯಾಗಿ ಸೆಕ್ಷನ್ 7ರಲ್ಲಿ ನಿರ್ದಿಷ್ಟ ವರ್ಗದ ವಿದೇಶಿಯರು ಅಂತ ಗುರುತಿಸ್ತಾರೆ. ಹೌದಾ? ನಿರ್ದಿಷ್ಟ ವರ್ಗದ ವಿದೇಶಿಯರು ಅವರು ಭಾರತವನ್ನ ಪ್ರವೇಶಿಸದಂತೆ ತಡೆಯುವ ಅಥವಾ ಅಂತವರ ಪ್ರವೇಶವನ್ನು ನಿಷೇಧಿಸುವ ಆದೇಶವನ್ನ ಯಾರು? ಕೇಂದ್ರ ಸರ್ಕಾರ ಹೊರಡಿಸಬಹುದಂತೆ. ಅಂತಹ ವಿದೇಶಿಯರು ಯಾವಾಗ ಭಾರತವನ್ನ ಬಿಟ್ಟು ಹೋಗ್ಬೇಕು ಅನ್ನೋದು ಕೂಡ ಯಾರು ನಿರ್ಧಾರ ಮಾಡ್ತಾರೆ? ಕೇಂದ್ರ ಸರ್ಕಾರದಲ್ಲಿ ನಿರ್ಧಾರ ಮಾಡಲಿದೆ ಅಂತೆ. ಹೌದಾ? ಅದೇ ರೀತಿಯಾಗಿ ಈ ನಿರ್ದಿಷ್ಟ ವರ್ಗದ ವಿದೇಶಿಯರು ಅಂತ ಬಂದಾಗ ಅವರಿಗೆ ಕೆಲವೊಂದಿಷ್ಟು ನಿರ್ದಿಷ್ಟ ಸಮಯದಲ್ಲಿ ಕೆಲವೊಂದಿಷ್ಟು ನಿರ್ದಿಷ್ಟ ಸೂಚನೆಗಳನ್ನು ಕೂಡ ಯಾರು ಕೊಡ್ತಾರೆ? ಕೇಂದ್ರ ಸರ್ಕಾರ ಅಲ್ಲಿ ಅವರಿಗೆ ನೀಡಬಹುದು. ಹೌದಾ? ಸೊ ಅಂತವರು ಸರ್ಕಾರವು ಕೇಳಿದ ವಿವರಗಳನ್ನು ಕೂಡ ಅಲ್ಲಿ ಕಾಲಕಾಲಕ್ಕೆ ನೀಡಬೇಕಾಗ್ತದೆ. ಅಗತ್ಯ ಬಿದ್ದರೆ ವಿಚಾರಣೆಗೆ ಕೂಡ ಅಲ್ಲಿ ಒಳಪಡಿಸ್ತಕ್ಕಂಥದ್ದು. ಹೌದಾ? ಸೊ ನಿರ್ದಿಷ್ಟ ಸ್ಥಳದಲ್ಲಿಯೇ ವಾಸ ಮಾಡುವಂತೆ ಸರ್ಕಾರ ಕೂಡ ಅಲ್ಲಿ ಸೂಚಿಸಬಹುದು. ಅಂದ್ರ ಅಲ್ಲಿ ನಿರ್ದಿಷ್ಟ ವರ್ಗದ ವಿದೇಶಿಯರು ಅಂತ ಬಂದಾಗ ಅವ್ರಿಗೆ ಮಾಡ್ತಾರೆ, ಕೆಲವೊಂದಿಷ್ಟು ಸಂಚಾರದ ಕೂಡ ಅಲ್ಲಿ ಇವರಿಗೆ ನಿರ್ಬಂಧವನ್ನು ಕೂಡ ಹೇರಬಹುದು. ಹೌದಾ? ದೇಶದ ಒಂದು ಆಂತರಿಕ ಒಂದು ಭದ್ರತೆಯ ದೃಷ್ಟಿಯಿಂದ ಈ ರೀತಿ ಅಲ್ಲಿ ನಿರ್ಧಾರವನ್ನ ಅಲ್ಲಿ ಕೈಗೊಂಡಿರುವಂತದ್ದು. ಹೌದಾ? ಅದೇ ರೀತಿಯಾಗಿ ನೋಡಿ, ತಮ್ಮ ಬಯೋಮೆಟ್ರಿಕ್ ವಿವರಗಳನ್ನು ಕೂಡ ಛಾಯಾಚಿತ್ರಣ, ಕೈ ಬರಹ ಮತ್ತು ಸಹಿಯ ಮಾದರಿಯನ್ನು ಕೂಡ ಇಲ್ಲಿ ಕೇಂದ್ರ ಸರ್ಕಾರಕ್ಕೆ ನೀಡಬೇಕು. ಹೌದಾ? ಅಧಿಕಾರಿಗಳು ಬಯಸಿದರೆ ವೈದ್ಯಕೀಯ ಪರೀಕ್ಷೆಗೂ ಕೂಡ ಇವರನ್ನ ಒಳಗಾಗಬೇಕಾಗ್ತದೆ ಅವರನ್ನ. ಹೌದಾ? ಅದೇ ರೀತಿಯಾಗಿ ಸರ್ಕಾರ ಏನಾದ್ರು ಸೂಚಿಸಿದ್ದೇ ಆದ್ರೆ ನಿರ್ದಿಷ್ಟ ಜನರೊಂದಿಗೆ ಮಾತುಕತೆ ಅಥವಾ ಅವರೊಂದಿಗೆ ಯಾವುದೇ ಚಟುವಟಿಕೆಗಳಲ್ಲಿ ಭಾಗವಹಿಸುವಂತಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ದೇಶದ ಆಂತರಿಕ ಭದ್ರತೆಯಿಂದ ಏನಾಗ್ತೈತೆ, ಅವರಿಗೆ ಕೆಲವೊಂದಿಷ್ಟು ನಿರ್ಬಂಧಗಳನ್ನ ಗುರುತಿಸ್ತಾರೆ. ಸೊ ಅವರನ್ನ ನಿರ್ದಿಷ್ಟ ವರ್ಗದ ವಿದೇಶಿಯರು ಅಂತೇಳಿ ಗುರುತಿಸ್ತಾರೆ. ಹೌದಾ? ಅದೇ ರೀತಿಯಾಗಿ ಸೆಕ್ಷನ್ 8, 9 ಮತ್ತು 10 ಏನ್ ಹೇಳ್ತಾವ ಅಂತಂದ್ರೆ, ವಿದೇಶಿಯರು ತಂಗಿರುವ ಸ್ಥಳಗಳ ಮಾಲೀಕರು ಅಂದ್ರೆ ಅವರು ವಿದೇಶಿಯರು ಬಂದು ಅವ್ರು ಎಲ್ಲಿ ನಿವಾಸ ಮಾಡ್ತಾರಲ್ಲ, ಸೊ ಅಂತಹ ಸ್ಥಳದ ಮಾಲೀಕರು ಅವರ ಕುರಿತಾಗಿರ್ತಕ್ಕಂಥ ಸರ್ಕಾರಕ್ಕೆ ಮಾಹಿತಿಯನ್ನು ಕೂಡ ಅಲ್ಲಿ ಕೊಡೋದು ಕಡ್ಡಾಯವಾಗಿರುವಂತದ್ದು. ಹೌದಾ? ಅದೇ ರೀತಿಯಾಗಿ ಅವ್ರು ಏನಾದ್ರು ವಿಶ್ವವಿದ್ಯಾಲಯಗಳಲ್ಲಿ, ಶೈಕ್ಷಣಿಕ ಸಂಸ್ಥೆಗಳಲ್ಲಿ, ಆಸ್ಪತ್ರೆಗಳಲ್ಲಿ ಕೂಡ ವಿದೇಶಿಯರ ಮಾಹಿತಿಯನ್ನ ಅಲ್ಲಿ ನೀಡಬೇಕಾಗ್ತದೆ. ಅಂದ್ರೆ ವಿದೇಶಿಯರು ಬಂದು ಎಲ್ಲಿ ತಂಗ್ತಾರಲ್ಲ, ಸೊ ಅಲ್ಲಿರ್ತಕ್ಕಂತಹ ಶಾಲಾ ಶಿಕ್ಷಣ ಸಂಸ್ಥೆಗಳಾಗ್ಲಿ ಅಥವಾ ಮನೆಯ ಮಾಲೀಕರಾಗ್ಲಿ ಅವ್ರು ಏನ್ ಮಾಡ್ಬೇಕಾಗ್ತೈತಿ? ಸರ್ಕಾರಕ್ಕೆ ಇಲ್ಲಿ ಮಾಹಿತಿಯನ್ನ ಇಲ್ಲಿ ಕೊಡ್ಬೇಕು ಅನ್ನೋದು ಹೇಳ್ತಾರೆ ಅವರು. ಸೆಕ್ಷನ್ 8, 9 ಮತ್ತು 10ನೇ ಸೆಕ್ಷನ್ ಇದನ್ನ ಹೇಳ್ತಾ ಬರ್ತದೆ. ಇನ್ನ ಅದೇ ರೀತಿಯಾಗಿ ಶಿಕ್ಷೆಯ ಪ್ರಮಾಣ ಕೂಡ ಅಲ್ಲಿ ನಿಗದಿಪಡಿಸಿದ್ದಾರೆ. ಅಂದ್ರೆ ಸೆಕ್ಷನ್ 21ರಲ್ಲಿ ಏನ್ ಹೇಳುತ್ತೆ ಅಂತಂದ್ರೆ, ನಕಲಿ ದಾಖಲೆಗಳ ಮೂಲಕವಾಗಿ ಏನಾದ್ರೂ ವಿದೇಶಿಯರು ಭಾರತವನ್ನ ಪ್ರವೇಶಿಸಿದ್ದೇ ಆದರೆ, ಹೌದಾ, ಅವ್ರಿಗೆ 5 ವರ್ಷ ಜೈಲು ಶಿಕ್ಷೆಯನ್ನು ಕೂಡ ಕೊಡ್ತಾ ಇದ್ದಾರೆ. 5 ವರ್ಷ ಜೈಲು ಶಿಕ್ಷೆ ಅಥವಾ 5 ಲಕ್ಷ ರೂಪಾಯಿ ದಂಡವನ್ನು ಕೂಡ ಅಲ್ಲಿ ವಿಧಿಸಬಹುದು. ಹೌದಾ? ಯಾರು ನಕಲಿ ಮೂಲಕ ವಿದೇಶಿಯರು ಭಾರತವನ್ನು ಪ್ರವೇಶ ಕೊಟ್ಟಿದ್ದೇ ಆದ್ರೆ. ಹೌದಾ? ಅದೇ ರೀತಿಯಾಗಿ ಸೆಕ್ಷನ್ 22 ಏನ್ ಹೇಳುತ್ತೆ ಅಂತಂದ್ರೆ, ಭಾರತವನ್ನ ಪ್ರವೇಶಿಸಲು, ಇಲ್ಲಿಯೇ ಉಳಿದುಕೊಳ್ಳಲು ಅಥವಾ ಭಾರತದಿಂದ ಹೊರಗೆ ಹೋಗಲು ಯಾರು ನಕಲಿ ಪಾಸ್ಪೋರ್ಟ್ ಗಳನ್ನ ಮಾಡ್ತಾರಲ್ಲ ಅಥವಾ ನಕಲಿ ವೀಸಾಗಳನ್ನ ಬಳಸ್ತಾರಲ್ಲ, ಸೊ ಅಂತವರ ಒಂದು ಅಕ್ರಮಕ್ಕಾಗಿ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿದ್ದೇ ಆದ್ರೆ ಅಂತವ್ರಿಗೆ ಕನಿಷ್ಠ ಏನಿಲ್ಲ ಅಂತಂದ್ರೆ 2 ವರ್ಷದಿಂದ 7 ವರ್ಷವರೆಗೆ ಜೈಲು ಶಿಕ್ಷೆ ಇರ್ತದ. ಮತ್ತೆ 1 ರಿಂದ 10 ಲಕ್ಷದ ರೂಪಾಯಿವರೆಗೆ ದಂಡವನ್ನು ಕೂಡ ಅಲ್ಲಿ ವಿಧಿಸಬಹುದು ಅನ್ನುವಂಥದ್ದು ಹೇಳಿದ್ದಾರೆ. ಹೌದಾ? ಇನ್ನು ಅದೇ ರೀತಿಯಾಗಿ ಸೆಕ್ಷನ್ 28ರಲ್ಲಿ ಏನ್ ಹೇಳುತ್ತೆ ಅಂತಂದ್ರೆ, ಸೆಕ್ಷನ್ 28 ಈ ಕಾಯ್ದೆಯಲ್ಲಿ ಹೇಳಲಾಗಿರ್ತಕ್ಕಂಥ ನಿಯಮಗಳ ಪರಿಣಾಮವಾಗಿ ಅನುಷ್ಠಾನಕ್ಕೆ ಕೇಂದ್ರ ಸರ್ಕಾರ ಕೂಡ ರಾಜ್ಯ ಸರ್ಕಾರಗಳಿಗೆ ಅಥವಾ ತಮ್ಮ ಅಧಿಕಾರಿಗಳಿಗೆ ಸೂಚಿಸಬಹುದು ಅಂತ ಹೇಳ್ತಿದ್ದಾರೆ. ಹೌದಾ? ಸೊ ಇದು ಯಾವುದೇ ರಾಜ್ಯಕ್ಕೆ ಕೂಡ ಈ ಒಂದು ಸೂಚನೆಗಳನ್ನ ಅಥವಾ ನಿಯಮಗಳನ್ನ ಪಾಲಿಸಬೇಕು ನೀವು ಅಂತೇಳಿ ಅಥವಾ ಅಂತಹ ಸೂಚನೆಗಳನ್ನ ಯಾರು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳಲ್ಲಿ ಒಪ್ಪಿಸಬಹುದು ಅಂತ ಹೇಳ್ತಿದ್ದಾರೆ. ಹೌದಾ? ಸೊ ಇದಿಷ್ಟು ಏನಂತಂದ್ರೆ ಅಲ್ಲಿ ವಲಸೆ ಮತ್ತು ವಿದೇಶಿಯರ ಮಸೂದೆ ಅಂತೇಳಿ ಗುರುತಿಸ್ತಾರೆ. ಹೌದಾ? ಇದನ್ನ 2025ರಲ್ಲಿ ಏನಾಗದ ಕೇಂದ್ರ ಸರ್ಕಾರ ಒಂದು ಹೊಸ ನಿರ್ಧಾರವನ್ನು, ಹೊಸ ಮಸೂದೆಯಲ್ಲಿ ರೂಪಿಸಿರುವಂತದ್ದು. ಹೌದಾ? ವಲಸೆ ಮತ್ತು ವಿದೇಶಿಯರ ಮಸೂದೆ 2025 ಅಂತೇಳಿ ಗುರುತಿಸ್ತೇವೆ. ಹೌದಾ? ಯಾವ ಮಸೂದೆಗಳು ಒಂದು ಬದಲಾಗಿದೆ ಅಂತ ತೆಗೆದುಕೊಂಡು ಬಂದಿದ್ದಾರೆ ಅಂತ ಬಂದಾಗ ನೋಡಿ, 1920ರ ಒಂದು ಪಾಸ್ಪೋರ್ಟ್ ಕಾಯ್ದೆ ಅನ್ಬೋದು, 1939ರ ವಿದೇಶಿಯರ ನೋಂದಣಿ ಕಾಯ್ದೆ ಅನ್ಬೋದು, ಇನ್ನು 1940ರ ವಿದೇಶಿಯರ ಕಾಯ್ದೆ ಅಂತ ಗುರುತಿಸ್ತೇವೆ. ಇನ್ನು 2000ರ ವಲಸೆ
ಕಾಯ್ದೆಗಳ ಅಂತೇಳಿ ಗುರುತಿಸ್ತವೆ. ಸೊ ಇವುಗಳ ಬದಲಾಗಿ 4 ಅಂಶಗಳನ್ನು ಸೇರ್ಕೊಂಡು ಏನ್ ಮಾಡ್ಯಾರ ಅಂತಂದ್ರೆ ವಲಸೆ ಮತ್ತು ವಿದೇಶಿಯರ ಮಸೂದೆ ಅನ್ನುವಂಥದ್ದನ್ನ ಇಲ್ಲಿ ಒಂದು ಮಸೂದಿನಲ್ಲಿ ರೂಪಿಸಿರುವಂತದ್ದು. ಹೌದಾ? ಸೊ ಇದಿಷ್ಟು ನಿಮಗೆ ಇಲ್ಲಿ ಗೊತ್ತಿರಲಿ. ಸೊ ಇವತ್ತಿನ ನ್ಯೂಸ್ ಅಲ್ಲಿ ಇದು ಇರತಕ್ಕಂಥದ್ದು. ಹೌದಾ? ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ. ಇನ್ನ IICT ಅಂತ ಗುರುತಿಸ್ತೇವೆ ನಾವು. ಹೌದಾ? ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಕ್ರಿಯೇಟಿವ್ ಟೆಕ್ನಾಲಜೀಸ್ ಅಂತ ಕರಿತೇವಲ್ಲ. ಸೊ ಇದನ್ನ ಎಲ್ಲಿ ಸ್ಥಾಪನೆ ಮಾಡಲಾಗ್ತಾ ಇದೆ ಅಂತ ಪ್ರಶ್ನೆ ಆಗೈತಿ. ಹೌದಾ? IICT ನ ಎಲ್ಲಿ ಸ್ಥಾಪನೆ ಮಾಡ್ತಾ ಇದಾರೆ ಅಂತಂದ್ರೆ ಆಪ್ಷನ್ ಎ ಮುಂಬೈ, ಆಪ್ಷನ್ ಬಿ ಚೆನ್ನೈ, ಆಪ್ಷನ್ ಸಿ ಬೆಂಗಳೂರು, ಆಪ್ಷನ್ ಡಿ ಸೂರತ್ ಅಂತ ಇದೆಯಲ್ಲ. ಸೊ IICT ಯನ್ನ ಎಲ್ಲಿ ಸ್ಥಾಪನೆ ಮಾಡ್ಲಿಕ್ಕೆ ಉದ್ದೇಶ ಮಾಡ್ಯಾರ ಅಂತಂದ್ರೆ ಆಪ್ಷನ್ ಇಸ್ ರೈಟ್ ಆನ್ಸರ್. ಎಲ್ಲಿ ಮುಂಬೈನಲ್ಲಿ ಇದನ್ನ ಸ್ಥಾಪನೆ ಮಾಡ್ಲಿಕ್ಕೆ ಅಲ್ಲಿ ಮುಂದಾಗಿರುವಂತದ್ದು. ಹೌದಾ? ನೋಡಿ, ದೇಶದ ಮೊದಲ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಕ್ರಿಯೇಟಿವ್ ಟೆಕ್ನಾಲಜೀಸ್ ಅಂತ ಬರ್ತದೆ. ಹೌದಾ? ಸೊ ಇದನ್ನ IICT ಅಂತ ಕರೀತೇವೆ. ಇದನ್ನ ಮುಂಬೈನಲ್ಲಿ ಸ್ಥಾಪನೆ ಮಾಡಲಾಗ್ತಾ ಇದೆ ಅಂತೇಳಿ. ಎಲ್ಲಿ? ಮುಂಬೈನಲ್ಲಿ ಸ್ಥಾಪನೆ ಮಾಡಲಾಗ್ತಾ ಇದೆ ಅಂತೇಳಿ ಮಾಹಿತಿ ಮತ್ತು ಪ್ರಸಾರ ಖಾತೆ ಸಚಿವರಲ್ಲಿ ಇದನ್ನ ಹೇಳಿರುವಂತದ್ದು. ಹೌದಾ? ಅನಿಮೇಷನ್ ಅನ್ಬೋದು, ವಿಜುವಲ್ ಎಫೆಕ್ಟ್ ಅನ್ಬೋದು, ಗೇಮಿಂಗ್ ವಲಯದಲ್ಲಿ ಪ್ರತಿಭಾವಂತರನ್ನ ಹುಟ್ಟುಹಾಕಲು ಇದಕ್ಕೆ ಮೀಸಲಾಗಿರ್ತಕ್ಕಂಥ ಸಂಸ್ಥೆ ಯಾವುದು ಅಂತಂದ್ರೆ ಈ IICT ಅಂತೇಳಿ ಕರಿತೀವಿ. ಹೌದಾ? ಇದು ದೇಶದ ಮನರಂಜನಾ ಉದ್ಯಮದ ಕೇಂದ್ರವಾಗಲಿದೆ ಅಂತೇಳಿ ಹೇಳಿರುವಂತದ್ದು. ಹೌದಾ? ಸೊ ಈ ಸಂಸ್ಥೆಗೆ ಕೇಂದ್ರ ಸರ್ಕಾರವು ಕೂಡ ಒಂದು ಬಾರಿಗೆ ಎಷ್ಟು 391.15 ಕೋಟಿ ರೂಪಾಯಿಗಳನ್ನು ಕೂಡ ಅಲ್ಲಿ ಅನುದಾನವನ್ನ ಕೊಟ್ಟಿದೆ. ಹೌದಾ? IICTಗೆ. ಓಕೆ. ಇನ್ನ IICT ಯಲ್ಲಿ ಕೇಂದ್ರವು 34% ಏನಕ್ಕಂತಂದ್ರ ಅಲ್ಲಿ ಪಾಲವನ್ನು ಹೊಂದಿರತಕ್ಕಂಥದ್ದು. ಅದರ ಎಷ್ಟಾಗಿ ಮಹಾರಾಷ್ಟ್ರ ಎಷ್ಟು 14%. ಇನ್ನ ವಿವಿಧ ಉದ್ಯಮ ವಲಯಗಳಲ್ಲಿ ಪಾಲು ಎಷ್ಟು ಅಂತಂದ್ರೆ 52% ಆಗಿರತಕ್ಕಂಥದ್ದು. ಹೌದು, ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ಮಾಡ್ತಾ ಇಲ್ಲ ಇದನ್ನ. ಸೊ ಇದರಲ್ಲಿ ಏನಂತಂದ್ರೆ ಮಹಾರಾಷ್ಟ್ರ ಸರ್ಕಾರ ಎಷ್ಟು ಪಾಲಿದೆ ಇದರಲ್ಲಿ ಎಷ್ಟಿದೆ ಅಂತಂದ್ರೆ ಇದರಲ್ಲಿ ಕೇಂದ್ರ ಸರ್ಕಾರದಿಂದ ಎಷ್ಟಿದೆ ಅಂತ ಬಂದಾಗ ಎಷ್ಟಿದೆ ಇದರಲ್ಲಿ 34% ಐತಿ. ಇನ್ನು ಅದೇ ರೀತಿ ಮಹಾರಾಷ್ಟ್ರ ಸರ್ಕಾರದಿಂದ 14% ಐತಿ. ಇನ್ನ ಬೇರೆ ಬೇರೆ ವಲಯಗಳ ಹೌದಾ ಉದ್ಯಮ ವಲಯ ಅಂತ ಬಂದಾಗ ಅವ್ರದ್ದು 57% ಅಲ್ಲಿ ಶೇರ್ ಇರ್ತಕ್ಕಂಥದ್ದು. ಹೌದಾ? ಸೊ ಈ ಒಂದು ನಿಟ್ಟಿನಲ್ಲಿ ಏನ್ ಮಾಡ್ತಾರೆ, IICT ನಲ್ಲಿ ಸ್ಥಾಪನೆ ಮಾಡ್ತಾ ಬರ್ತಾರೆ. ಎಲ್ಲಿ ಅಂತ ಬಂದಾಗ ಮುಂಬೈನಲ್ಲಿ ಇದನ್ನ ಸ್ಥಾಪನೆ ಮಾಡ್ತಕ್ಕಂಥದ್ದು. ಹೌದಾ? ಸೊ ಇದಿಷ್ಟು ನಿಮಗೆ ನೆನಪಿರಲಿ. ಇನ್ನ ನೆಕ್ಸ್ಟ್ ಕ್ವಶನ್ ನೋಡಿ. ಇನ್ನ ಡಿಜಿಟಲ್ ಟ್ರಾನ್ಸ್ಫಾರ್ಮೇಶನ್ ಅವಾರ್ಡ್ 2025 ಅಂತ ಗುರುತಿಸ್ತಾವಲ್ಲ. ಸೊ ಈ ಪ್ರಶಸ್ತಿ ಕೆಳಗಿನವುಗಳಲ್ಲಿ ಯಾವುದಕ್ಕೆ ಲಭಿಸಿದೆ ಅಂತ ಪ್ರಶ್ನೆ ಆಗಿದೆ. ಡಿಜಿಟಲ್ ಟ್ರಾನ್ಸ್ಫಾರ್ಮೇಶನ್ ಅವಾರ್ಡ್ ಅಂತ ಕರೀತಾರೆ. ಹೌದಾ? ಆಪ್ಷನ್ ಎ SBI, ಆಪ್ಷನ್ ಬಿ ICICI, ಆಪ್ಷನ್ ಸಿ BOI, ಆಪ್ಷನ್ ಡಿ RBI ಅಂತ ಇದೆ. ಇಲ್ಲಿ ಸರಿಯಾದ ಉತ್ತರ ಯಾವುದು? ಡಿಜಿಟಲ್ ಟ್ರಾನ್ಸ್ಫಾರ್ಮೇಶನ್ ಅವಾರ್ಡ್ 2025 ಅಂತ ಕರಿತೀವಿ. ಸೊ ಇದಕ್ಕೆ ಭಾಜನಾಗಿದ್ದು ಯಾವುದು ಅಂತಂದ್ರೆ ಆಪ್ಷನ್ ಡಿ ರೈಟ್ ಆನ್ಸರ್. ಯಾವುದು? RBI ಇದಕ್ಕೆ ಕೊಟ್ಟಿರುವಂತದ್ದು. ಹೌದಾ? ನೋಡಿ, RBIಗೆ ಡಿಜಿಟಲ್ ಟ್ರಾನ್ಸ್ಫಾರ್ಮೇಶನ್ ಅವಾರ್ಡ್ ಅಂತೇಳಿ ಗುರುತಿಸ್ತೇವೆ ನಾವು. ಹೌದಾ? ನೋಡಿ, ಇದನ್ನ ಯಾರು ಮಾಡ್ತಾರೆ ಅಂತ ಬಂದಾಗ ಲಂಡನ್ ದೇಶದ ಕೊಡ್ತಾರೆ. ಲಂಡನ್ ಸೆಂಟ್ರಲ್ ಬ್ಯಾಂಕಿಂಗ್ ಅವರು ಕೊಡ್ತಾರೆ ಈ ಅವಾರ್ಡ್ ಅನ್ನ. ಹೌದಾ? ಸೊ ಅವರು ಮಾಡುವ ಡಿಜಿಟಲ್ ಟ್ರಾನ್ಸ್ಫಾರ್ಮೇಶನ್ ಅವಾರ್ಡ್ 2025ಕ್ಕೆ ಭಾರತೀಯ ರಿಸರ್ವ್ ಬ್ಯಾಂಕ್, ಹೌದಾ, RBI ಇದಕ್ಕೆ ಈ ಒಂದು ಪ್ರಶಸ್ತಿಗೆ ಭಾಜನವಾಗಿರುವಂತದ್ದು. ಹೌದಾ? ಏನಕ್ಕಂತಂದ್ರೆ ಬ್ಯಾಂಕ್ನ ವ್ಯವಹಾರದಲ್ಲಿ ಅಳವಡಿಸಿಕೊಳ್ಳುವ ಸಲುವಾಗಿ ಅಂದ್ರ ಸಾರಥಿ ಮತ್ತು ಪ್ರವಾಹ ಅನ್ನುವಂತಹ 2 ಅಪ್ಲಿಕೇಶನ್ ಅಲ್ಲಿ ಬಳಕೆ ಮಾಡಿತ್ತು. ಹೌದಾ? ಅವುಗಳನ್ನ ಈ 2 ಉಪಕ್ರಮಗಳನ್ನ ಸಮರ್ಪಕವಾಗಿ ಜಾರಿಗೆ ತಂದಿದ್ದರ ಒಂದು ಉದ್ದೇಶನ ಏನ್ ಮಾಡ್ತಾರೆ, ಇಲ್ಲಿ ಡಿಜಿಟಲ್ ಟ್ರಾನ್ಸ್ಫಾರ್ಮೇಶನ್ ಅವಾರ್ಡ್ ಅನ್ನುವಂಥದ್ದಲ್ಲಿ RBIಗೆ ಅಲ್ಲಿ ಲಭಿಸಿರುವಂತದ್ದು. ಹೌದಾ? ಇಲ್ಲಿ ಸಾರಥಿ ಅಪ್ಲಿಕೇಶನ್ ಅಂತಂದ್ರೆ ಏನು? ಹೌದಾ? ಸಾರಥಿ ಅಪ್ಲಿಕೇಶನ್ ಏನಂತಂದ್ರೆ ಇದು 2023 ಜನವರಿಯಲ್ಲಿ RBI ಸಾರಥಿ ಅನ್ನುವಂತಹ ಒಂದು ಯೋಜನೆಯನ್ನ ಜಾರಿಗೆ ತಂದಿತ್ತು. ಇವಾಗ 2023ರಲ್ಲಿ. ಹೌದಾ? ಸೊ ಇದರ ಅಡಿಯಲ್ಲಿ RBIನ 40ಕ್ಕೂ ಹೆಚ್ಚು ಘಟಕಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ 13,500ಕ್ಕೂ ಹೆಚ್ಚಿನ ಉದ್ಯೋಗಿಗಳು, ಹೌದಾ, ಅವುಗಳು ಉದ್ಯೋಗಿಗಳನ್ನು ನಿರ್ವಹಿಸತಕ್ಕಂಥ ದಾಖಲೆಗಳನ್ನ ಒಗ್ಗೂಡಿಸಿ ಒಂದು ಡಿಜಿಟಲೀಕರಣ ಮಾಡಿದ್ರು. ಹೌದಾ? ಇದಕ್ಕೇನಂತಂದ್ರೆ ಸಾರಥಿ ಅನ್ನುವಂತಹ ಒಂದು ಅಪ್ಲಿಕೇಶನ್ ಜಾರಿಗೆ ತಂದಿದ್ರು. ಇನ್ನು ಅದೇ ರೀತಿಗೆ ಪ್ರವಾಹ ಅನ್ನುವಂತ ಯೋಜನೆ ಬಂತು. ಹೌದಾ? ಪ್ರವಾಹ ಅನ್ನುವಂತ ಒಂದು ಅಪ್ಲಿಕೇಶನ್ ಇತ್ತು. ಸೊ ಇದು 70ಕ್ಕೂ ಅಧಿಕ ನಿಯಂತ್ರಕ ಅಪ್ಲಿಕೇಶನ್ಗಳ ದಕ್ಷತೆ ಮತ್ತು ಪಾರದರ್ಶಕತೆಯನ್ನು ಸುಧಾರಿಸಲು ಏನ್ ಮಾಡ್ತಾರೆ ಅಂತಂದ್ರೆ 2024ರಲ್ಲಿ ಜಾರಿಗೆ ತಂದಿದ್ರು. ಹೌದಾ? ಇದಕ್ಕೆ ಪ್ರವಾಹ ಅನ್ನುವಂತ ಉಪಕ್ರಮವನ್ನ ಅಲ್ಲಿ ಜಾರಿಗೆ ತಂದಿದ್ರು. ಸೊ ಈ ಒಂದು 2 ಉಪಕ್ರಮಗಳನ್ನ ಸಮರ್ಪಕವಾಗಿ ಜಾರಿಗೆ ತಂದಿದ್ರ ಒಂದು ಉದ್ದೇಶದಿಂದ ಏನ್ ಮಾಡ್ತಾರೆ, ಇದಕ್ಕೆ ಡಿಜಿಟಲ್ ಟ್ರಾನ್ಸ್ಫಾರ್ಮೇಶನ್ ಅವಾರ್ಡ್ ಅನ್ನುವಂತಹ ಅಲ್ಲಿ ಕೊಟ್ಟಿರುವಂತದ್ದು. ಹೌದಾ? ಯಾವ್ದಕ್ಕಂತ ಬಂದಾಗ RBI.
ಹೌದಾ? ಸೊ ಇದಿಷ್ಟು ನಿಮಗೆ ಇಲ್ಲಿ ನೆನಪಿರಲಿ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ. ಇನ್ನು ಭಾರತದ ಮೊದಲ ಜೈವಿಕ ಬ್ಯಾಂಕ್ ಅನ್ನು ಯಾವ ರಾಜ್ಯದಲ್ಲಿ ಸ್ಥಾಪನೆ ಮಾಡಲಾಗ್ತಿದೆ ಅಂತ ಪ್ರಶ್ನೆ ಆಗೈತೆ. ಜೈವಿಕ ಬ್ಯಾಂಕ್ ಭಾರತದ ಮೊದಲ ಜೈವಿಕ ಬ್ಯಾಂಕ್ ಅಂತ ಕರಿತೇವೆ. ಯಾವ ರಾಜ್ಯ ಅಂತ ಪ್ರಶ್ನೆ ಆಗೈತೆ ಅಂತಂದ್ರೆ ಯಾವುದು ಅಂತ ಬಂದಾಗ ಆಪ್ಷನ್ ಎ ಪಶ್ಚಿಮ ಬಂಗಾಳ, ಆಪ್ಷನ್ ಬಿ ಕರ್ನಾಟಕ, ಆಪ್ಷನ್ ಸಿ ಕೇರಳ, ಇನ್ನು ಆಪ್ಷನ್ ಡಿ ಮಧ್ಯಪ್ರದೇಶ ಅಂತ ಇದೆ. ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ಬಂದಾಗ ಪಶ್ಚಿಮ ಬಂಗಾಳದಲ್ಲಿ ಇದನ್ನ ಸ್ಥಾಪನೆ ಮಾಡ್ತಾ ಇದ್ದಾರೆ. ಯಾವ ರಾಜ್ಯ ಅಂತ ಬಂದಾಗ ಪಶ್ಚಿಮ ಬಂಗಾಳದಲ್ಲಿ ಇದನ್ನ ಸ್ಥಾಪನೆ ಮಾಡ್ತಕ್ಕಂಥದ್ದು. ಹೌದಾ? ನೋಡಿ, ಅಪರೂಪದ ಪ್ರಾಣಿಗಳ DNA ಪಳೆಯುಳಿಕೆಗಳಿಗೆ ಅಲ್ಲಿ ರಕ್ಷಿಸಲು ಉದ್ಯಾನವನ ಅಲ್ಲಿ ಅನ್ನುವಂತಹ ಒಂದು ನ್ಯೂಸ್ ಅಲ್ಲಿ ಇರ್ತಕ್ಕಂಥದ್ದು. ಹೌದಾ? ಅಂದ್ರೆ ಅಳಿವಿನಂಚಿನಲ್ಲಿರುವ ಹೌದಾ ಅಳಿವಿನಂಚಿನಲ್ಲಿರುವ ಮತ್ತೆ ಅಪರೂಪದ ಪ್ರಭೇದಗಳ ಹೌದಾ ಅಪರೂಪದ ಪ್ರಭೇದಗಳ DNA ಪಳೆಯುಳಿಕೆಗಳನ್ನ ರಕ್ಷಿಸುವ ಅನ್ನುವಂಥ ಉದ್ದೇಶದಿಂದ ಹೌದಾ DNA ಪಳೆಯುಳಿಕೆಗಳನ್ನು ರಕ್ಷಿಸುವ ಉದ್ದೇಶದಿಂದ ದೇಶದ ಮೊದಲ ಸಂರಕ್ಷಣಾ ಉದ್ಯಾನವನದಲ್ಲಿ ಎಲ್ಲಿ ಸ್ಥಾಪನೆ ಮಾಡ್ತಿದ್ದಾರೆ? ಪಶ್ಚಿಮ ಬಂಗಾಳದ ಸಿಲಿಗುರಿಯಲ್ಲಿ ಸ್ಥಾಪನೆ ಮಾಡಿದ್ರು. ಸೊ ಭಾರತದ ಮೊದಲ ಜೈವಿಕ ಬ್ಯಾಂಕ್ ಯಾವುದು ಅಂತ ಬಂದಾಗ ಪಶ್ಚಿಮ ಬಂಗಾಳದಲ್ಲಿ ಸ್ಥಾಪನೆ ಮಾಡ್ತಾ ಇದ್ದಾರೆ. ಹೌದಾ? ಪದ್ಮಜ ನಾಯ್ಡು ಹಿಮಾಲಯನ್ ಮೃಗಾಲಯ ಉದ್ಯಾನದಲ್ಲಿ ಇದನ್ನ ಸ್ಥಾಪನೆ ಮಾಡ್ತಾ ಇದ್ದಾರೆ. ಹೌದಾ? ಇನ್ನು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯದ ಅಡಿಯಲ್ಲಿ ಯಾವ ಸಚಿವಾಲಯ ಅಡಿಯಲ್ಲಿ ಅಂತ ಬಂದಾಗ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯದ ಒಂದು ಅಡಿಯಲ್ಲಿ ಕೋಶೀಯ ಮತ್ತು ಆಣ್ವಿಕ ಜೀವಶಾಸ್ತ್ರದ ಕೇಂದ್ರದ ಅವರ ಸಹಯೋಗದಲ್ಲಿ ಇದನ್ನ ಜಾರಿಗೆ ತರತಕ್ಕಂಥದ್ದು. ಹೌದಾ? ಸೆಂಟರ್ ಫಾರ್ ಸೆಲ್ಯುಲರ್ ಅಂಡ್ ಮಾಲಿಕ್ಯುಲರ್ ಬಯಾಲಜಿ ಅಂತ ಕರೀತಾರಲ್ಲ, ಸೊ ಅವರ ಒಂದು ಸಹಯೋಗದಲ್ಲಿ ಇದನ್ನ ಏನ್ ಮಾಡ್ತಕ್ಕಂಥದ್ದು, ಈ ಒಂದು ಯೋಜನೆಯನ್ನ ಜಾರಿಗೆ ತರ್ತಕ್ಕಂಥದ್ದು. ಹೌದಾ? ಈಗಾಗಲೇ ಕೆಂಪು ಪಾಂಡ ಅನ್ಬೋದು, ಹಿಮಚಿರತೆಯಂತಹ ಪ್ರಾಣಿಗಳ DNA ಮತ್ತು ಅವುಗಳ ಜೀವಕೋಶಗಳನ್ನಲ್ಲಿ ಅಥವಾ ಅವುಗಳ ಮೊಟ್ಟೆಗಳನ್ನ ಅಥವಾ ಜೀವಂತ ಅಂಗಗಳನ್ನ ಇಲ್ಲಿ ಸಂಗ್ರಹಿಸಲಾಗ್ತದೆ. ಅಂದ್ರೆ ಎಲ್ಲಾ ಮಾದರಿಗಳನ್ನು ಇಲ್ಲಿ ಸಂಗ್ರಹಿಸಬಹುದು ಅಂತ. DNA ಜೀವಕೋಶಗಳನ್ಬಹುದು, ಮೊಟ್ಟೆಗಳನ್ಬಹುದು ಅಥವಾ ಜೀವಂತ ಅಂಗಾಂಗಗಳು ಏನ್ ಮಾಡ್ತಿದ್ರೆ ಇಲ್ಲಿ ಸಂಗ್ರಹಿಸ್ತಕ್ಕಂಥ ಒಂದು ಯೋಜನೆ ಇದು. ಹೌದಾ? ಸೊ ಜೈವಿಕ ಬ್ಯಾಂಕ್ ಅನ್ನ ಎಲ್ಲಿ ಸ್ಥಾಪನೆ ಮಾಡ್ತಾ ಇದ್ರೆ ಅಂತ ಬಂದಾಗ ಇದನ್ನ ಯಾವ ರಾಜ್ಯ ಅಂತಂದ್ರೆ ಪಶ್ಚಿಮ ಬಂಗಾಳದಲ್ಲಿ ಸ್ಥಾಪನೆ ಮಾಡ್ತಕ್ಕಂಥದ್ದು. ಸೊ ಇದಿಷ್ಟು ನಿಮಗೆ ಇಲ್ಲಿ ಇದು ಸ್ವಲ್ಪ ನೆನಪಿರ್ಲಿ. ಓಕೆ, ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ. ಇನ್ನ 2025 ಮಹಿಳಾ ಚಾಂಪಿಯನ್ ನಲ್ಲಿ ರನ್ನರ್ ಅಪ್ ಆದ ತಂಡ ಯಾವುದು ಅಂತ ಪ್ರಶ್ನೆ ಆಗಿದೆ. ಯಾರು ರನ್ನರ್ ಅಪ್ ಆಗಿದ್ದಾರೆ ಅಂತ ಕೇಳ್ತಾ ಇದ್ದಾರೆ ಇಲ್ಲಿ. ಹೌದಾ? ಸೊ ಆಪ್ಷನ್ ಎ ದೆಹಲಿ, ಆಪ್ಷನ್ ಸಿ ಮುಂಬೈ, ಆಪ್ಷನ್ ಸಿ ಬೆಂಗಳೂರು, ಆಪ್ಷನ್ ಡಿ ಮೇಲಿನ ಯಾವುದು ಅಲ್ಲ ಅಂತ ಇದೆ. 2025 ಮಹಿಳಾ ಚಾಂಪಿಯನ್ ಅಂತ ಬರ್ತದೆ. ಸೊ ಇದರಲ್ಲಿ ರನ್ನರ್ ಅಪ್ ಆದವ್ರು ಯಾರು ಅಂತ ಬಂದಾಗ ಆಪ್ಷನ್ ಎ ಹೌದಾ ದೆಹಲಿ ತಂಡ ಏನಾಗುತ್ತೆ ರನ್ನರ್ ಅಪ್ ಆಗ್ತದೆ. ಹೌದಾ? ಎಷ್ಟು 3ನೇ ಬಾರಿಗೆ ಇದು ರನ್ನರ್ ಅಪ್ ಆಗ್ತಕ್ಕಂಥದ್ದು. ಹೌದಾ? ಈ ವರ್ಷ 2025 ನಡೆದಿರ್ತಕ್ಕಂಥ ಎಷ್ಟನೇ ಆವೃತ್ತಿ ಅಂತ ಬಂದಾಗ ಇದು 3ನೇ ಆವೃತ್ತಿ ಇದು. ಹೌದಾ? 3ನೇ ಆವೃತ್ತಿ ಆದ್ರೆ 1ನೇ ಆವೃತ್ತಿಯಲ್ಲಿ ಕೂಡ ದೆಹಲಿ ಚಾಂಪಿಯನ್ ಯಾರು ಮುಂಬೈ ತಂಡ ಅಲ್ಲಿ ಚಾಂಪಿಯನ್ ಆಗಿತ್ತು. ಹೌದಾ? 2ನೇ ಬಾರಿಗೆ RCB ಇಲ್ಲಿ ಚಾಂಪಿಯನ್ ಆಗಿತ್ತು. ಹೌದಾ? ಇನ್ನ 3ನೇ ಬಾರಿಗೆ ಕೂಡ ಮತ್ತೆ ಇಲ್ಲಿ ಮುಂಬೈಯಲ್ಲಿ ಚಾಂಪಿಯನ್ಶಿಪ್ ಆಗಿದೆ. ಬಟ್ 3 ಸಲ ರನ್ನರ್ ಅಪ್ ಆಗಿದ್ದು ಯಾವುದು ಅಂತಂದ್ರೆ ಇಲ್ಲಿ ದೆಹಲಿ ತಂಡದಲ್ಲಿ 3 ಬಾರಿಗೆ ಕೂಡ ಅಲ್ಲಿ ಏನಾಗೈತೆ ರನ್ನರ್ ಅಪ್ ಆಗಿರುವಂತದ್ದು. ಹೌದಾ? ಫೈನಲ್ ಹೋಗ್ತಾರೆ, ಅಲ್ಲಿ ಸೋತಿರ್ತಕ್ಕಂಥದ್ದು. ಹೌದಾ? ನೆಕ್ಸ್ಟ್ ನೋಡಿ, ಇನ್ನ ಮಹಿಳಾ ಪ್ರೀಮಿಯರ್ ಲೀಗ್ ಅಂತ ಕರಿತೀವಲ್ಲ, ಸೊ 2025 ಇದು 3ನೇ ಸೀಸನ್ ಆಗಿರುವಂತದ್ದು. ಹೌದಾ? ಈ ಬಾರಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವನ್ನು ಮಣಿಸಿ ಮುಂಬೈ ಇಂಡಿಯನ್ಸ್ ತಂಡ ಅಲ್ಲಿ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿರುವಂತದ್ದು. ಹೌದಾ? ಅಂದ್ರೆ ಚಾಂಪಿಯನ್ ಆಗಿದೆ ಯಾರಂತ ಬಂದಾಗ ಮುಂಬೈ ಇಂಡಿಯನ್ಸ್ ತಂಡ. ಇನ್ನ ರನ್ನರ್ ಅಪ್ ಆಗಿದ್ದು ಹೌದಾ ಯಾವುದು ಅಂತಂದಾಗ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ರನ್ನರ್ ಅಪ್ ಆಗಿರುವಂತದ್ದು. ಹೌದಾ? ಸೊ ಇದು 2ನೇ ಬಾರಿ ಕಿರೀಟವನ್ನು ಮುಡಿಗೇರಿಸಿಕೊಂಡಿರುವ ಮುಂಬೈ ತಂಡ. ಹೌದಾ? ಇದಕ್ಕೂ ಮುನ್ನ 2023 ಚಾಂಪಿಯನ್ ಪಟ್ಟವನ್ನ ಅಲಂಕರಿಸಿತ್ತು. ಹೌದಾ? 2023, 24 ಮತ್ತೆ 25 ಸತತ 3ನೇ ಬಾರಿಯೂ ಕೂಡ ಫೈನಲ್ ನಲ್ಲಿ ಯಾರು ಡೆಲ್ಲಿಗೆ ರನ್ನರ್ ಅಪ್ ಆಗಿರುವಂತದ್ದು. ಹೌದಾ? ಈ ಒಂದು 2025 ಒಂದು ಮಹಿಳಾ ಪ್ರೀಮಿಯರ್ ಲೀಗ್ ಅಲ್ಲಿ ನೋಡಿ, ಪಂದ್ಯ ಶ್ರೇಷ್ಠ ಗೌರವ ಅಂತೇಳಿ ಯಾರಿಗೆ ಸಿಗ್ತದೆ ಅಂತಂದ್ರೆ ಪಂದ್ಯ ಶ್ರೇಷ್ಠ ಗೌರವ ಅನ್ನುವಂಥದ್ದು ಹರ್ಮನ್ ಪ್ರೀತ್ ಕೌರ್ ಅವರಿಗೆ ಸಿಕ್ಕಿರುವಂತದ್ದು. ಅದೇ ರೀತಿಯಾಗಿ ಸರಣಿ ಶ್ರೇಷ್ಠ ಆಟಗಾರ್ತಿ ಅಂತೇಳಿ ನ್ಯಾಟ್ ಸಿವರ್ ಬ್ರಂಟ್ ಅವರಿಗೆ ಅಲ್ಲಿ ಸಿಕ್ಕಿರುವಂತದ್ದು. ಇನ್ನು ಆರೆಂಜ್ ಕ್ಯಾಪ್ ಯಾರಿಗೆ ಅಂತಂದ್ರೆ ನ್ಯಾಟ್ ಸಿವರ್ ಬ್ರಂಟ್ ಅವರಿಗೆ ಸಿಕ್ಕಿದೆ. ಇನ್ನು ಪರ್ಪಲ್ ಕ್ಯಾಪ್ ಅಂತ ಬಂದಾಗ ಯಾರು ಅಮೆಲಿಯಾ ಕೆರೆ ಅವರಿಗೆ ಸಿಕ್ಕಿರುವಂತದ್ದು. ಸೊ ಇದಿಷ್ಟು ನಿಮಗೆ ಇಲ್ಲಿ ಗೊತ್ತಿರಲಿ. 2025 ಹೌದಾ ಮಹಿಳಾ ಪ್ರೀಮಿಯರ್ ಲೀಗ್ ನಲ್ಲಿ ಚಾಂಪಿಯನ್ ಆಗಿರೋ ತಂಡ ಯಾವುದು ಅಂತ ಬಂದಾಗ ಯಾವುದು ಮುಂಬೈ ಇಂಡಿಯನ್ಸ್ ಕರಿತೇವೆ. ಇನ್ನು ರನ್ನರ್ ಅಪ್ ಅಂತ ಬಂದಾಗ ಯಾವುದು ಡೆಲ್ಲಿ ಕ್ಯಾಪಿಟಲ್ಸ್. ಓಕೆ, ಇನ್ನ ನೆಕ್ಸ್ಟ್ ಕ್ವೆಶ್ಚನ್ ನೋಡಿ. ಇನ್ನ SCO ಸಂಘಟನೆಯಲ್ಲಿ ಪ್ರಸ್ತುತ ಎಷ್ಟು ಸದಸ್ಯ ರಾಷ್ಟ್ರಗಳಿವೆ ಅಂತ ಪ್ರಶ್ನೆ ಆಗಿದೆ. SCO ಸಂಘಟನೆಯಲ್ಲಿ ಎಷ್ಟು ಸದಸ್ಯ ರಾಷ್ಟ್ರಗಳಿದಾವೆ ಅಂತಂದ್ರೆ, ಸೊ ಇದೊಂದು ಸ್ವಲ್ಪ ನೆನ್ಪಿಟ್ಕೊಳ್ಳಿ, ಯಾಕಂದ್ರೆ ಇದು ಅಪ್ಡೇಟ್ ಆಗಿರತಕ್ಕಂಥದ್ದು. ಹೌದಾ? ಸೊ ಆಪ್ಷನ್ ಎ 11, ಆಪ್ಷನ್ ಬಿ 9, ಆಪ್ಷನ್ ಸಿ 10, ಆಪ್ಷನ್ ಡಿ 8 ಇದೆ. ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ಬಂದಾಗ ಆಪ್ಷನ್ ಸಿ ರೈಟ್. ಎಷ್ಟು ಪ್ರಸ್ತುತ ಈಗ 10 ಸದಸ್ಯ ರಾಷ್ಟ್ರಗಳು ಇರ್ತಕ್ಕಂಥದ್ದು SCO ಸಂಘಟನೆಯಲ್ಲಿ. ಹೌದಾ? ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಅಂತ ಕರಿತೀವಿ. ಹೌದಾ?
ನೋಡಿ SCO ಅಂತ ಗುರುತಿಸ್ತೇವೆ. ಸದಸ್ಯ ರಾಷ್ಟ್ರಗಳ ನಡುವಿನ ಭವಿಷ್ಯದ ಒಂದು ಭದ್ರತಾ, ಹೌದಾ, ಭದ್ರತಾ ಸಹಕಾರದ ಕುರಿತು ಚರ್ಚಿಸಲು ಶಾಂಘೈ ಸಹಕಾರ ಸಂಸ್ಥೆಯು ರಕ್ಷಣಾಧಿಕಾರಿಗಳು ಈ ತಿಂಗಳ ಕೊನೆಯಲ್ಲಿ ಚೀನಾದ ಯಾವುದು ಕ್ಯುಂಗ್ಲಾವು ನಗರದಲ್ಲಿ 2 ದಿನಗಳ ಸಭೆಯನ್ನು ನಡೆಸಲಿದ್ದಾರೆ ಎನ್ನುವುದು ಇಲ್ಲಿ ನ್ಯೂಸ್ ಅಲ್ಲಿ ಇರತಕ್ಕಂಥದ್ದು. ಹೌದಾ, ಚೀನಾ ಟು ಹೋಸ್ಟ್ SCO ಡಿಫೆನ್ಸ್ ಆಫೀಸಿಯಲ್ಸ್ ಮೀಟ್ ಟು ಡಿಸ್ಕಸ್ ಫ್ಯೂಚರ್ ಸೆಕ್ಯೂರಿಟಿ ಆಪರೇಷನ್ಸ್ ಅನ್ನುವಂಥದ್ದು ಇಲ್ಲಿ ನ್ಯೂಸ್ ಅಲ್ಲಿ ಇರ್ತಕ್ಕಂಥದ್ದು. ಹೌದಾ, ಸೊ ಇದಕ್ಕೆ ಸಂಬಂಧಪಟ್ಟ ನೋಡೋದಾದ್ರೆ ನೋಡಿ SCO ಅನ್ನೋದು ಇತ್ತೀಚೆಗೆ ಅಲ್ಲಿ ಏನಾಗತ್ತಂದ್ರ ಈ ಮಾರ್ಚ್ ತಿಂಗಳ, ಹೌದಾ, ಮಾರ್ಚ್ ತಿಂಗಳ ಎಂಡಿಗೆ ಅಲ್ಲಿ ಸಭೆಯನ್ನ ಹೋಸ್ಟ್ ಮಾಡ್ತಾ ಇದೆ. ಯಾವ ದೇಶ ಹೋಸ್ಟ್ ಮಾಡ್ತಾ ಇದೆ ಅಂತಂದ್ರೆ ಚೈನಾ ದೇಶ ಹೋಸ್ಟ್ ಮಾಡ್ತಕ್ಕಂಥದ್ದು. ಎಲ್ಲಿ ನಡೀತಾ ಇದೆ ಅಂತ ಬಂದಾಗ ಇದು ಚೀನಾದಲ್ಲಿ ನಡೀತಕ್ಕಂಥದ್ದು. ಚೀನಾದ ಯಾರು ಕ್ಯುಂಗ್ಲಾವು ಅನ್ನುವಂತಹ ಸಿಟಿಯಲ್ಲಿ ಇದು ನಡೀತಾ ಬರ್ತದೆ. ಹೌದಾ, ಸೊ ಇದಿಷ್ಟು ನಿಮ್ಗೆ ನೆನಪಿರಲಿ. ಮತ್ತೆ ಇನ್ನು SCO ಸಂಘಟನೆ ಅಂತ ಬಂದಾಗ ನೋಡಿ ಇದರ ಮೇಲೆ ಪ್ರಶ್ನೆಗಳು ಕೇಳ್ತಾ ಇದ್ದಾರೆ. ಆಲ್ರೆಡಿ ಸಾಕಷ್ಟು ಇದ್ರ ಮೇಲೆ ಪ್ರಶ್ನೆ ಆಗಿದ್ದಾವೆ. SCO ಅಂತಂದ್ರೆ ಶಾಂಘೈ ಸಹಕಾರ ಸಂಘಟನೆ ಅಂತ ಗುರುತಿಸ್ತೀವಿ ನಾವು. ಹೌದಾ, ಸೊ ಇದನ್ನ ಭಯೋತ್ಪಾದನೆ ಎಂಬುದು ಪ್ರತ್ಯೇಕತಾವಾದ ಮತ್ತು ಉಗ್ರವಾದವನ್ನು ಎದುರಿಸಲು ಸ್ಥಾಪನೆ ಆಗಿರತಕ್ಕಂಥ ಒಂದು ಸಂಘಟನೆ ಇದು SCO ಅಂತ ಕರಿತೇವೆ ನಾವು. ಹೌದಾ, ಸೊ ಮೂಲತಃ 2001ರಲ್ಲಿ ಇದು ಸ್ಥಾಪನೆ ಆಗ್ತದೆ. ಎಷ್ಟು ಅಂತಂದ್ರೆ ಕೇವಲ 5 ಸದಸ್ಯ ರಾಷ್ಟ್ರಗಳಿಂದ ಇದು ಸ್ಥಾಪನೆ ಆಗಿರ್ತಕ್ಕಂಥದ್ದು. ಯಾವುದು SCO. ಹಾಗಾದ್ರೆ ನಿಮ್ಗೆ ಪ್ರಶ್ನೆ ಕೇಳ್ತಾರೆ, ಎಷ್ಟು ಅಂದ್ರೆ 5 ಸದಸ್ಯ ರಾಷ್ಟ್ರಗಳಿದಾವೆ ಅಂತಂದ್ರೆ 5 ಸದಸ್ಯ ರಾಷ್ಟ್ರಗಳು ಯಾವುದು ಅಂತ ನೀವು ಪ್ರಶ್ನೆ ಆಗ್ಬೋದು. ಹೌದಾ, ಸೊ 5 ಸ್ಟೇಟ್ಗಳನ್ನು ಕೊಟ್ಟು ಸರಿ ಒಂದು 4 ಒಂದು ದೇಶಗಳ ಹೆಸರನ್ನು ಕೊಟ್ಟು ಸೊ ಯಾವುದು ಸದಸ್ಯ ರಾಷ್ಟ್ರ ಆಗಿಲ್ಲ ಅನ್ನೋದು ಕೂಡ ನಿಮ್ಗೆ ಪ್ರಶ್ನೆ ಆಗ್ತಾ ಬರ್ತವೆ. ಸೊ ಈ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳ್ತಕ್ಕಂಥದ್ದು ಈಗ. ಹೌದಾ, ಸೊ ನೇರವಾಗಿ ಎಷ್ಟು ಸದಸ್ಯ ರಾಷ್ಟ್ರಗಳಿದಾವೆ ಅನ್ನೋದು ಕೇಳಂಗಿಲ್ಲ. ಹೌದಾ, ಈಗ ನೋಡಿ ಅದೇ ರೀತಿಯಾಗಿ ಭಾರತ ದೇಶ ಮತ್ತು ಪಾಕಿಸ್ತಾನ ಇವೆರಡೂ ಕೂಡ 2017ರಲ್ಲಿ ಇದಕ್ಕೆ ಸೇರ್ಪಡೆ ಆಗ್ತಕ್ಕಂಥದ್ದು. ಹೌದಾ, ಭಾರತ ದೇಶ ಯಾವಾಗ ಸೇರ್ಪಡೆ ಆಗ್ತದ? 2017ರಲ್ಲಿ ಇದಕ್ಕೆ ಇಲ್ಲಿ ಸೇರ್ಪಡೆ ಆಗ್ತಕ್ಕಂಥದ್ದು. ಅದೇ ರೀತಿಯಾಗಿ 2023ರಲ್ಲಿ ನೋಡಿ ಇರಾನ್ ದೇಶ 9ನೇ ಸದಸ್ಯ ರಾಷ್ಟ್ರವಾಗಿ ಕೂಡ ಇದಕ್ಕೆ ಸೇರ್ಪಡೆ ಆಗ್ತದೆ. ಇರಾನ್ ದೇಶ 9ನೇ ಸದಸ್ಯ ರಾಷ್ಟ್ರವಾಗಿ ಸೇರ್ಪಡೆ ಆಗ್ತದೆ. ಇನ್ನು ಅದೇ ರೀತಿಯಾಗಿ 2024ರಲ್ಲಿ ಬೆಲಾರಸ್ ದೇಶ ಕೂಡ ಇಲ್ಲಿ 10ನೇ ಸದಸ್ಯ ರಾಷ್ಟ್ರವಾಗಿ ಸೇರ್ಪಡೆ ಆಗ್ತಕ್ಕಂಥದ್ದು. ಸೊ ಇತ್ತೀಚೆಗೆ ಇದು ಬಹಳ ನ್ಯೂಸ್ ಅಲ್ಲಿ ಇರ್ತಕ್ಕಂಥದ್ದು. ಇದು ಹೌದು 2024 ಎಂಡಿಗಲ್ಲಿ ಇದು ಸೇರ್ಪಡೆ ಆಗಿರುವಂತದ್ದು. ಯಾವುದು? ಬೆಲಾರಸ್ ದೇಶ ಅಂತ ಕರಿತೇವೆ ನಾವು. ಬೆಲಾರಸ್ ದೇಶ ಇದು SCOನ ಎಷ್ಟನೇ ದೇಶವಾಗಿ ಸೇರ್ಪಡೆ ಆಯಿತು ಅಂತ ಬಂದಾಗ ಇದು 10ನೇ ಸದಸ್ಯ ರಾಷ್ಟ್ರವಾಗಿ ಸೇರ್ಪಡೆ ಆಗ್ತಕ್ಕಂಥದ್ದು. ಹೌದಾ, SCOದ ಇದರ ಸಂಘಟನೆ, ಹೌದಾ, ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂತ ಬಂದಾಗ ಚೀನಾ ದೇಶದ ಬೀಜಿಂಗ್ ನಲ್ಲಿ ಇದಕ್ಕೆ ಹೆಡ್ ಕ್ವಾರ್ಟರ್ ಕಂಡು ಬರ್ತದೆ. ಹೌದಾ, ಎಷ್ಟು ಕಾಯಂ ಸದಸ್ಯ ರಾಷ್ಟ್ರಗಳು ಅಂತ ಬಂದಾಗ 10 ದೇಶಗಳು ಇದಕ್ಕೆ ಇವಾಗ ಇರ್ತಕ್ಕಂಥದ್ದು. ಹೌದಾ, ಸೊ ಇದಿಷ್ಟು ನಿಮಗೆ ನೆನಪಿರಲಿ. ಇನ್ನ ಅದೇ ರೀತಿಯಾಗಿ ನೋಡಿ ಇನ್ನಿತರ ಅಧಿಕೃತ ಭಾಷೆ ಅಂತ ಬಂದಾಗ ಚೈನೀಸ್ ಮತ್ತು ರಷ್ಯನ್ ಇರ್ತಕ್ಕಂಥದ್ದು. ಚೈನೀಸ್ ಮತ್ತು ರಷ್ಯನ್ ಇವು ಅಧಿಕೃತ ಇದರ SCOದ ಭಾಷೆಗಳು ಅಂತ ಗುರುತಿಸ್ತೀವಿ. ಹೌದಾ, ಇನ್ನು ನೆಕ್ಸ್ಟ್ ನೋಡಿ, ಇನ್ನ ಭಾರತದ ಚಳಿಗಾಲದ ವಿಶೇಷ ಒಲಿಂಪಿಕ್ಸ್ ನಲ್ಲಿ ಒಟ್ಟು 33 ಪದಕಗಳೊಂದಿಗೆ ಭಾರತದಲ್ಲಿ ಗಳಿಸ್ತಕ್ಕಂಥದ್ದು. ಒಟ್ಟು 33 ಪದಕಗಳನ್ನ ಗಳಿಸ್ತದ. ಸೊ ಇದರಲ್ಲಿ 8 ಚಿನ್ನ ಅನ್ಬೋದು, 18 ಬೆಳ್ಳಿ ಅನ್ಬೋದು, ಇನ್ನ 7 ಕಂಚಿನ ಪದಕಗಳನ್ನ ಗೆದ್ದಿರುವಂತದ್ದು. ಹೌದಾ, ಚಳಿಗಾಲದ ವಿಶೇಷ ಒಲಿಂಪಿಕ್ಸ್ ನಲ್ಲಿ ಎಷ್ಟು? 33 ಪದಕಗಳಲ್ಲಿ ಗೆದ್ದಿರುವಂತದ್ದು. 8 ಚಿನ್ನ ಅನ್ಬೋದು, 18 ಬೆಳ್ಳಿ ಮತ್ತು 7 ಕಂಚಿನ ಪದಕಗಳಲ್ಲಿ ಗೆದ್ದಿರುವಂತದ್ದು. ಇನ್ನ ಅದೇ ರೀತಿಯಾಗಿ ಬಳ್ಳಾರಿ ಜಿಲ್ಲೆಯ ಸಂಡೂರಿನಲ್ಲಿರ್ತಕ್ಕಂಥ ಒಂದು ರಾಮಗಢ ಅನ್ನುವಂತ ಒಂದು ಗ್ರಾಮ. ಹೌದಾ, ಸೊ ಅಲ್ಲಿ ಎತ್ತಂಗಡಿಯ ಭೀತಿ ಎದುರಾಗಿದೆ. ಅಂದ್ರೆ ಉತ್ತರ ಕರ್ನಾಟಕದ ಊಟಿ ಅಂತ ಕರೀತಾರೆ ಅದನ್ನ. ಯಾವ್ದನ್ನ? ಎತ್ತಂಗಡಿ, ಅಲ್ಲಿ ರಾಮಗಢ ಅಂತ ಕರೀತಾರೆ. ಇದು ಬಳ್ಳಾರಿ ಜಿಲ್ಲೆಯಲ್ಲಿ ಕಂಡು ಬರ್ತದೆ. ಹೌದಾ, ಸೊ ಇಲ್ಲಿ ರಾಮಗಢದ ಸುತ್ತಮುತ್ತಲಿನ ಬೆಟ್ಟಗಳಲ್ಲಿ ಉತ್ಕೃಷ್ಟವಾದ ಯಾವುದು? ಕಬ್ಬಿನ, ಹೌದಾ, ಕಬ್ಬಿನ ಮತ್ತು ಮ್ಯಾಂಗನೀಸ್ ಅದಿರು ಸಿಗ್ತಾ ಇದೆ. ಸೊ ಅಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಗಣಿಗಾರಿಕೆ ನಡೀತಾ ಇದೆ. ಅಲ್ಲಿ ಇರ್ತಕ್ಕಂಥ ಧೂಳದಿಂದ, ಶ್ವಾಸಕೋಶ ಅಥವಾ ಉಸಿರಾಟ ಸಮಸ್ಯೆಯಿಂದ ಅಲ್ಲಿ ಜನರಿಗೆ ಅಲ್ಲಿ ಬಹಳಷ್ಟು ಅಲ್ಲಿ ಸಮಸ್ಯೆ ಆಗಿರುವಂತದ್ದು. ಹೌದಾ, ಸೊ ಈ ಒಂದು ಉದ್ದೇಶದಿಂದ ಅಲ್ಲಿ ಇರ್ತಕ್ಕಂತಹ ಒಂದು ಕಬ್ಬಿನ ಅಥವಾ ಮ್ಯಾಂಗನೀಸ್ ಅದಿರು ಏನಿಲ್ಲ, ಸೊ ಅವರಿಗೆ ಶಾಪವಾಗಿ ಪರಿಣಮಿಸಿದೆ ಅಂತ ಹೇಳ್ತಾರೆ. ಹೌದಾ, ಯಾಕಂತಂದ್ರ ಅಲ್ಲಿ KMARC ಅನ್ನುವಂತಹ ತಂಡ ಕೂಡ ಅಲ್ಲಿ ಭೇಟಿ ಕೊಟ್ಟಿತ್ತು. ಸೊ ಸಾಕಷ್ಟು ಅಲ್ಲಿ ಇರ್ತಕ್ಕಂತಹ ಗ್ರಾಮಸ್ಥರು ಇಚ್ಛಿಸಿದ್ದಲ್ಲಿ ಆ ಗ್ರಾಮವನ್ನೇ ಅಲ್ಲಿ ಸ್ಥಳಾಂತರಿಸುವುದಾಗಿ ಹೇಳ್ತಿದ್ದಾರೆ ಅವರು. ಹೌದಾ, ಸೊ ಅಲ್ಲಿ ಗಣಿಗಾರಿಕೆ ಮಾಡ್ತಾ ಇದ್ದಾರೆ ಅಂತಂದ್ರ ಅಲ್ಲಿರ್ತಕ್ಕಂಥ ಜನರನ್ನ ಸ್ಥಳಾಂತರ ಮಾಡ್ಲಿಕ್ಕೆ ಅಲ್ಲಿ ಕೈಗೊಂಡಿರುವಂತದ್ದು. ಹೌದಾ, ಈಗಾಗಲೇ ಸಾಕಷ್ಟು ಅಲ್ಲಿ ಜನರು ಅಲ್ಲಿಂದ ಅಲ್ಲಿ ನಿವಾಸಿಗಳಿಂದ ಅಲ್ಲಿ ಸ್ಥಳಾಂತರಗೊಂಡಿದ್ದಾರೆ. ಇನ್ನು ಕೆಲವೊಂದಿಷ್ಟು ಇದ್ದಾರಲ್ಲ ಅವ್ರನ್ನು ಕೂಡ ಸ್ಥಳಾಂತರ ಮಾಡಬೇಕು ಅಂತೇಳಿ ಅಲ್ಲಿ ಒಂದು ಸಂಸ್ಥೆಯಲ್ಲಿ ಹೇಳಿರುವಂತದ್ದು. ಹೌದಾ, ಇನ್ನ ನೆಕ್ಸ್ಟ್ ನೋಡಿ, ಇನ್ನ ಲಸಿಕೆಯ ಬಗ್ಗೆ ಜಾಗೃತಿಯನ್ನ ಮೂಡಿಸಬೇಕಂತೇಳಿ ದೇಶದಲ್ಲಿ ಪ್ರತಿ ವರ್ಷ ಏನ್ ಮಾಡ್ತಾರೆ? ಮಾರ್ಚ್ 16ರಂದು, ಬಹಳ ಇಂಪಾರ್ಟೆಂಟ್ ಇದು, ಮಾರ್ಚ್ 16ರಂದು ಏನ್ ಮಾಡ್ತಾರೆ? ರಾಷ್ಟ್ರೀಯ ಲಸಿಕಾ ದಿನವನ್ನಾಗಿ ಆಚರಣೆ ಮಾಡ್ತಕ್ಕಂಥದ್ದು. ರಾಷ್ಟ್ರೀಯ ಲಸಿಕಾ ದಿನ ಅಂತ ಬಂದಾಗ ವ್ಯಾಕ್ಸಿನೇಷನ್ ಡೇ ಅಂತ ಕರೀತಾರೆ. ಅದು ಮಾರ್ಚ್ 16ರಂದು ಅಂತ ಗುರುತಿಸ್ತೀವಿ. ಹೌದಾ, ಇನ್ನು 1988ರಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ಪೋಲಿಯೋ ರೋಗವನ್ನ ನಿರ್ಮೂಲನೆ ಮಾಡುವ ಮೊದಲ ಹೆಜ್ಜೆಯಾಗಿ ಅಲ್ಲಿ ಏನ್ ಮಾಡ್ತಾರೆ? ಜಾಗತಿಕ ಪೋಲಿಯೋ ನಿರ್ಮೂಲನಾ ಕ್ರಮವನ್ನು ಅವರು ಕೈಗೊಂಡಿರುವಂತದ್ದು ಇವಾಗ 1988ರಲ್ಲಿ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಭಾರತವನ್ನು ಕೂಡ ಪೋಲಿಯೋ ಮುಕ್ತಗೊಳಿಸಲು ಸರ್ಕಾರವು ಕೂಡ ಪಲ್ಸ್ ಪೋಲಿಯೋ ಅಭಿಯಾನವನ್ನು ಮಾಡಿದ್ರು.
ಹೌದಾ. ಸೊ ಇವತ್ತಿಗೂ ಪಲ್ಸ್ ಪೋಲಿಯೋ ಅಭಿಯಾನ ಅಲ್ಲಿ ಮಾಡಿದ್ರು ಕೂಡ ಇವತ್ತಿಗೂ ಕೂಡ ಕಂಟಿನ್ಯೂ ಇದೆ. ಯಾವುದು ಪಲ್ಸ್ ಪೋಲಿಯೋ ಅಭಿಯಾನ ಅಂತೇಳಿ. ಹೌದಾ. ಸೊ 2014ರಲ್ಲಿ ಯಾವುದು ಭಾರತವನ್ನ ಪೋಲಿಯೋ ಮುಕ್ತ ಅಂತೇಳಿ ನಾವು ಘೋಷಣೆ ಮಾಡಿದ್ವಿ. ಆದ್ರೂ ಕೂಡ ಇವತ್ತಿಗೂ ಕೂಡ ಪೋಲಿಯೋ ಮುಕ್ತ ಅಂತೇಳಿ ಸಾಕಷ್ಟು ಅಭಿಯಾನವನ್ನು ಕೈಗೊಳ್ತಾ ಇದ್ದೇವೆ ನಾವು. ಸೊ ಪೋಲಿಯೋ ಮುಕ್ತ ಆದ್ರೂ ಕೂಡ ಇನ್ನಾದ್ರೂ ಕೂಡ ಇದು ಇರ್ತಕ್ಕಂಥದ್ದು ನಮ್ಮ ಭಾರತ ದೇಶದಲ್ಲಿ. ಹೌದಾ. ಸೊ ಭಾರತವ ನಿಮ್ಗೆ ಏನ್ ನೆನಪಿರ್ಲಿ ಅಂತ ಬಂದಾಗ ಭಾರತವನ್ನ ಪೋಲಿಯೋ ಮುಕ್ತ ದೇಶವೆಂದು ಘೋಷಿಸಿದ್ದು ಯಾವ ವರ್ಷ ಅಂತ ಬಂದ್ರೆ ಅದು 2014ರಲ್ಲಿ ಇದನ್ನ ಘೋಷಿಸಿರುವಂತದ್ದು. ಹೌದಾ. ಇನ್ನ ನೆಕ್ಸ್ಟ್ ನೋಡಿ, ಇನ್ನ HSRP. ಹೌದಾ. HSRP ನಂಬರ್ ಪ್ಲೇಟ್ ಅಳವಡಿಕೆಗೆ ಮಾರ್ಚ್ 31ರಲ್ಲಿ ಇದನ್ನ ಗಡುವು ಕಟ್ಟಿರ್ತಕ್ಕಂಥದ್ದು. ಸೊ ಎಷ್ಟು ಬಾರಿ ಇದು ಹಂಗೆ ಮುಂದೆ ಹಾಕ್ತಾ ಇದ್ದಾರೆ. ಹೌದಾ. ನಮ್ ಜನರು ಮಾಡಂಗಿಲ್ಲ, ಅವ್ರಿಗೆ ದುಡ್ಡು ಆಗಂಗಿಲ್ಲ. ಹೌದಾ. ಕಂಟಿನ್ಯೂ ಮಾಡ್ಲೇಬೇಕಾಗ್ತದೆ HSRP ಅನ್ನ. ಹೌದಾ. ಇದನ್ನ 2019 ಏಪ್ರಿಲ್ಗಿಂತ ಅದ ಹಿಂದಿನ ವಾಹನಗಳು ಏನ್ ಮಾಡ್ತಾರೆ HSRP ಅನ್ನ ಅಳವಡಿಸಿಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಹೌದಾ. ಸೊ HSRP ನಂಬರ್ ಪ್ಲೇಟ್ಗೆ ರಿಜಿಸ್ಟ್ರೇಷನ್ ಮಾಡಿಕೊಳ್ಳದೇ ಇದ್ರೆ ಅವ್ರು ಏನ್ ಮಾಡಿದಾರೆ, ಅಲ್ಲಿ ನಂಬರ್ ಪ್ಲೇಟ್ ಇಲ್ಲದೆ ಇದ್ರೆ ವಾಹನದಲ್ಲಿ ವಿಮೆ ಸಿಗಂಗಿಲ್ಲ. ಹೌದಾ. ನವೀಕರಣ ಮಾಡಂಗಿಲ್ಲ ಅಂತ ಹೇಳ್ತಿದ್ದಾರೆ. ಅದೇ ರೀತಿಯಾಗಿ ಅಲ್ಲಿ ಮಾಲೀಕ ಹೆಸರು ಬದಲಾವಣೆ ಮಾಡ್ಬೇಕಂತಂದ್ರೆ, ಹೌದಾ. ಸೊ ಇನ್ಸೂರೆನ್ಸ್ ಕ್ಲೈಮ್ ಮಾಡ್ಕೋಬೇಕಂತಂದ್ರೆ ಅಲ್ಲಿ ನಿಮ್ಗೆ ಏನಾಗ್ತದ, HSRP ನಂಬರ್ ಇಲ್ಲದೆ ಹೋದ್ರೆ ಅದು ಯಾವುದು ಸಾಧ್ಯ ಆಗುದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು. ಸೊ ಲಾಸ್ಟ್ ಟೈಮ್ ಅಲ್ಲಿ ಒಂದು ಕ್ವಶನ್ ಏನ್ ಕೇಳ್ತಾರೆ ಅಂತಂದ್ರೆ HSRP ನ ವಿಸ್ತರಿಸಿ ಅಂತ ಕ್ವಶನ್ ಕೇಳ್ಬಿಟ್ಟಿದ್ರು. ಹೌದಾ. HSRP ಅಂತಂದ್ರೆ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ಅಂತ ಕರೀತಾರೆ. ಹೌದಾ. ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ಅಂತೇಳಿ ಕರಿತಕ್ಕಂಥದ್ದು HSRP ಅಂತ ಕರೀತಾರೆ. ಸೊ ಫುಲ್ ಫಾರ್ಮ್ ಕೇಳ್ಬಿಟ್ಟಿದ್ರು ಇದನ್ನ. ಓಕೆ. ಇನ್ನ ನೆಕ್ಸ್ಟ್ ನೋಡಿ, ಇನ್ನ ದಕ್ಷಿಣ ಪಿನಾಕಿನಿ ಜಲವಿವಾದ ಇಲ್ಲಿ ಇರ್ತಕ್ಕಂಥದ್ದು. ಹೌದಾ. ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಸಮಾಲೋಚನಾ ಸಭೆಯನ್ನು ಕೂಡ ಅಲ್ಲಿ ಕೈಗೊಂಡಿರ್ತಕ್ಕಂಥದ್ದು. ಹೌದಾ. ದಕ್ಷಿಣ ಪಿನಾಕಿನಿ ಅಂತ ಕರೀತಾರೆ. ಹೌದಾ. ಪೆನ್ನಾರ್ ನದಿ ದಕ್ಷಿಣ ಪಿನಾಕಿನಿ ಅಂತ ಕರೀತಾರೆ. ಸೊ ಇದು ನದಿ ನೀರು ಹಂಚಿಕೆ ವಿವಾದ ಇರತಕ್ಕಂಥದ್ದು ಯಾವ ರಾಜ್ಯ ಅಂತ ಬಂದಾಗ ಕರ್ನಾಟಕ ಮತ್ತು ತಮಿಳುನಾಡು. ಎಷ್ಟು? ಕರ್ನಾಟಕ ಮತ್ತು ತಮಿಳುನಾಡು 2 ರಾಜ್ಯಗಳ ಮಧ್ಯೆ ಇದು ದಕ್ಷಿಣ ಪಿನಾಕಿನಿ ನದಿ ವಿವಾದ ಇರ್ತಕ್ಕಂಥದ್ದು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನದಿ ನೀರು ಹಂಚಿಕೆ ಒಂದು ವಿವಾದವನ್ನ ಬಗೆಹರಿಸಬೇಕಂತ ಹೇಳಿ ಏನ್ ಮಾಡ್ತಿದ್ದಾರೆ, ಜಲಶಕ್ತಿ ಸಚಿವ ಅಲ್ಲಿ ಯಾರು CR ಪಾಟೀಲ್ ಅವರು ಇಲ್ಲಿ ಸಮಾಲೋಚನಾ ಸಮಿತಿಯನ್ನ ಸಭೆಯಲ್ಲಿ ಕರೆದಿರುವಂತದ್ದು. ಹೌದಾ. ದಕ್ಷಿಣ ಪಿನಾಕಿನಿ ಅಂತ ಕರಿತೇವೆ. ಯಾವ 2 ರಾಜ್ಯಗಳ ಮಧ್ಯೆ ವಿವಾದ ಐತೆ ಅಂತ ಬಂದಾಗ ಇದು ಕರ್ನಾಟಕ ಮತ್ತು ತಮಿಳುನಾಡು 2 ರಾಜ್ಯಗಳ ನಡುವೆ ವಿವಾದ ಇರತಕ್ಕಂಥದ್ದು. ಹೌದಾ. ಇನ್ನು ನೆಕ್ಸ್ಟ್ ನೋಡಿ, ಇನ್ನು ಬೊಂಗೋಸಾಗರ್ ಅಂತ ಬರ್ತದೆ. ಹೌದಾ. ಬೊಂಗೋಸಾಗರ್ ಅನ್ನುವಂತಹ ಒಂದು ನೌಕಾ ಸಮರಾಭ್ಯಾಸ. ಹೌದಾ. ನೌಕಾ ಸಮರಾಭ್ಯಾಸ ಯಾವ 2 ದೇಶಗಳ ಮಧ್ಯೆ ನಡೀತದೆ ಅಂತಂದ್ರೆ ಭಾರತ ಮತ್ತು ಬಾಂಗ್ಲಾದೇಶಗಳ ಮಧ್ಯೆ ಇದು ನಡೀತಾ ಬರ್ತದೆ. ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ಒಂದು ನೌಕಾ ಸಮರಾಭ್ಯಾಸ ಯಾವುದು ಅಂತಂದ್ರೆ ಬೊಂಗೋಸಾಗರ್ ಅಂತ ಕರೀತಾರೆ. ಎಲ್ಲಿ ಅಂತಂದ್ರೆ ಬಂಗಾಳ ಕೊಲ್ಲಿಯಲ್ಲಿ ಸಮರಾಭ್ಯಾಸ ನಡೆದಿರುವಂತದ್ದು. ಹೌದಾ. ಸೊ ಇದರಲ್ಲಿ ಭಾರತೀಯ ನೌಕಾಪಡೆ ಯಾವುದು INS ರಣವೀರ್ ಇದರಲ್ಲಿ ಭಾಗವಹಿಸಿರ್ತಕ್ಕಂಥದ್ದು. INS ರಣವೀರ್ ಅಂತ ಕರಿತೇವೆ ನಾವು. ಹೌದಾ. ಸೊ ಬೊಂಗೋಸಾಗರ್ ಅಂತ ಬಂದಾಗ ಯಾವ 2 ದೇಶ ಅಂತಂದ್ರೆ ಭಾರತ ಮತ್ತು ಇದು ಬಾಂಗ್ಲಾ ಮಧ್ಯೆ ಇದು ನಡೀತಕ್ಕಂಥದ್ದು. ಹೌದಾ. ಸೊ ಇದೊಂದು ನೌಕಾ ಸಮರಾಭ್ಯಾಸವಾಗಿದೆ. ಹೌದಾ. ನೌಕಾ ಎಕ್ಸರ್ಸೈಸ್ ಆಗಿರುವಂತದ್ದು. ಇನ್ನ ನೆಕ್ಸ್ಟ್ ನೋಡಿ, ಇನ್ನ ಕಲ್ಕತ್ತಾ ಹೈಕೋರ್ಟ್ ನ ಹಿರಿಯ ನ್ಯಾಯಮೂರ್ತಿಯಾಗಿರ್ತಕ್ಕಂತಹ ಜಾಯಿಮಾಲ್ಯ ಬಾಗ್ಚಿ ಅವರು ಏನ್ ಮಾಡ್ತಾರೆ ಅಂತಂದ್ರೆ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ನ ನ್ಯಾಯಮೂರ್ತಿಯಾಗಿ ನೇಮಕವಾಗಿರುವಂತದ್ದು. ಹೌದಾ. ಸುಪ್ರೀಂ ಕೋರ್ಟ್ ನ ನ್ಯಾಯಮೂರ್ತಿಯಾಗಿ ಇವರು ನೇಮಕವಾಗಿರುವಂತದ್ದು. ಸೊ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿ ಆಗಿರ್ತಕ್ಕಂಥ ಸಂಜೀವ್ ಖನ್ನಾ ಅವರು ಏನ್ ಮಾಡ್ತಾರೆ, ಇವರಿಗೆ ಪ್ರಮಾಣ ವಚನ ಕೂಡ ಅಲ್ಲಿ ಬೋಧಿಸಿರುವಂತದ್ದು. ಹೌದಾ. ಸೊ ಸುಪ್ರೀಂ ಕೋರ್ಟ್ ನಲ್ಲಿ ನ್ಯಾಯಮೂರ್ತಿಗಳು ಒಟ್ಟು 34 ಹುದ್ದೆಗಳು ಇರ್ತಕ್ಕಂಥದ್ದು. ಹೌದಾ. ಸೊ ಇದರಲ್ಲಿ 33 ಹುದ್ದೆಗಳು ಭರ್ತಿಯಾಗಿದ್ದು ಒಂದೇ ಸ್ಥಾನ ಮಾತ್ರ ಇಲ್ಲಿ ಖಾಲಿ ಇರ್ತಕ್ಕಂಥ. ಸೊ ಇತಿಹಾಸದಲ್ಲಿ ಅತಿ ಹೆಚ್ಚು ಅಂತಂದ್ರೆ ಈ ಎಲ್ಲಾ ಹುದ್ದೆಗಳು ಭರ್ತಿ ಆಗ್ತಾ ಇದೆ. ಹೌದಾ. ಎಷ್ಟು? 34 ಹುದ್ದೆಗಳು ಇದಾವೆ. 34 ಹುದ್ದೆಗಳಲ್ಲಿ ಪ್ರೆಸೆಂಟ್ ಎಷ್ಟು 33 ಹುದ್ದೆಗಳು ಭರ್ತಿಯಾಗಿದ್ದಾವೆ. ಇನ್ನ ಕೇವಲ 1 ಹುದ್ದೆ ಮಾತ್ರ ಇಲ್ಲಿ ಬಾಕಿ ಇರತಕ್ಕಂಥದ್ದು. ಹೌದಾ. ನ್ಯಾಯಮೂರ್ತಿ ಬಾಗ್ಚಿ ಅವರ ಅಧಿಕಾರಾವಧಿ ಎಷ್ಟು? 6 ವರ್ಷ ಇವರ ಅಧಿಕಾರಾವಧಿ ಇರತಕ್ಕಂಥದ್ದು. ಸೊ ಇನ್ನೂ ಜಾಸ್ತಿ ಆಗ್ಬೋದು. ಅದೇ ರೀತಿಯಾಗಿ ಇವ್ರಿಗೆ ಮುಖ್ಯ ಅಂದ್ರೆ CJI. ಹೌದಾ. ಅಂದ್ರೆ ಮುಖ್ಯ ನ್ಯಾಯಾಧೀಶ ಆಗ್ತಕ್ಕಂಥ ಸಾಧ್ಯತೆಗಳು ಇವ್ರಿಗೆ ಇರತಕ್ಕಂಥದ್ದು. ಹೌದಾ. ಸೊ ನಿಮ್ಗೆ ನೆನಪಿರ್ಲಿ, ಇತ್ತೀಚೆಗೆ ನೇಮಕವಾಗಿರ್ತಕ್ಕಂಥ ನ್ಯಾಯಮೂರ್ತಿಯಾಗಿ ನೇಮಕ ಆಗಿರ್ತಕ್ಕಂಥ ಯಾರು ಅಂತಂದ್ರೆ ಯಾರು ಜಾಯಿಮಾಲ್ಯ ಬಾಗ್ಚಿ ಅಂತ ಕರಿತೀವಿ. ಆದ್ರೆ ಇದನ್ನ ಕೇಳಿದಾರಲ್ಲ ಗೊತ್ತಿಲ್ಲ. ಸುಪ್ರೀಂ ಕೋರ್ಟ್ ನ ಪ್ರಸ್ತುತ ಮುಖ್ಯ ನ್ಯಾಯಾಧೀಶರು ಯಾರಂತ ಪ್ರಶ್ನೆ ಆಗ್ಬೋದು. ಮುಖ್ಯ ನ್ಯಾಯಾಧೀಶರು ಯಾರಂತಂದ್ರೆ ಸಂಜೀವ್ ಖನ್ನಾ ಅವರು ಇರ್ತಕ್ಕಂಥದ್ದು. ಹೌದಾ. ಇನ್ನ ನೆಕ್ಸ್ಟ್ ನೋಡಿ, ಇನ್ನ ಈ ಜಮಾಬಂದಿ ಅನ್ನುವಂತಹ ಒಂದು ಅಪ್ಲಿಕೇಶನ್ ಅಲ್ಲಿ ಇರ್ತಕ್ಕಂಥದ್ದು. ಈ ಜಮಾಬಂದಿ ಅನ್ನುವಂತಹ ಒಂದು ಅಪ್ಲಿಕೇಶನ್. ಹೌದಾ. ಸೊ ಗ್ರಾಮ ಮತ್ತು ತಾಲೂಕು ಮಟ್ಟದ ಭೂ ದಾಖಲೆಗಳನ್ನ ಹೌದಾ ತಾಳೆ ಮಾಡಿ ಕ್ರಮಬದ್ಧಗೊಳಿಸ್ತಕ್ಕಂಥ ಒಂದು ತಂತ್ರಾಂಶ ಯಾವುದು ಅಂತಂದ್ರ ಇದು ಈ ಜಮಾಬಂದಿ ಅಂತ ಕರಿತೇವೆ ನಾವು. ಹೌದಾ. ಸೊ ಜಮಾಬಂದಿ ಪ್ರಕ್ರಿಯೆಯನ್ನು ವೇಗವಾಗಿ ನಿರ್ವಹಿಸಲು ಈ ಜಮಾಬಂದಿ ತಂತ್ರಾಂಶ ಅಲ್ಲಿ ನೆರವಾಗ್ತಕ್ಕಂಥದ್ದು. ಹೌದಾ. ಸೊ ಈ ಜಮಾಬಂದಿ ಅಂತ ಬಂದಾಗ ಗ್ರಾಮ ಮತ್ತು ತಾಲೂಕು ಮಟ್ಟದ ಭೂ ದಾಖಲೆಗಳನ್ನ ಏನ್ ಮಾಡ್ತದ ಕ್ರಮಬದ್ಧವಾಗಿ ಜೋಡಿಸ್ತಕ್ಕಂಥ ಒಂದು ಅಪ್ಲಿಕೇಶನ್ ಇದು. ಹೌದಾ.
ಸೊ ಇಂತಹ ಒಂದು ತಂತ್ರಾಂಶವನ್ನ ಈ ವರ್ಷದಲ್ಲಿ ಅಂದ್ರೆ 2025 ಇದನ್ನ ಅಭಿವೃದ್ಧಿ ಮಾಡ್ತೀವಿ ಅಂತೇಳಿ ಅಲ್ಲಿ ಯಾರು ಕಂದಾಯ ಸಚಿವರಾಗಿರ್ತಕ್ಕಂತಹ ಕೃಷ್ಣ ಬೈರೇಗೌಡ ಅವರು ಹೇಳಿರುವಂತದ್ದು. ಈ ಜಮಾಬಂದಿ ತಂತ್ರಾಂಶ ಅಂತ ಕರಿತೀವಿ ನಾವು. ಹೌದಾ? ಸೊ ಇದು ಯಾವ ಉದ್ದೇಶಕ್ಕಾಗಿ ಇದನ್ನ ಅಲ್ಲಿ ಆರಂಭ ಮಾಡಿದ್ರು ಅಂತ ನಿಮ್ಗೆ ಪ್ರಶ್ನೆ ಆಗ್ಬೋದು ಇದ್ರ ಮೇಲೆ. ಹೌದಾ? ಇನ್ನ ನೆಕ್ಸ್ಟ್ ನೋಡಿ, ಇನ್ನ ಅಶ್ವಿನಿ ರಾಡಾರ್ ಅನ್ನುವಂಥದ್ದು ನ್ಯೂಸ್ ಅಲ್ಲಿ ಇದೆ. ಅಶ್ವಿನಿ ರಾಡಾರ್ ಅಂತ ಕರಿತೇವೆ. ಅಂದ್ರೆ ಇದು ಹೆಚ್ಚಿನ ವೇಗದ ಯುದ್ಧ ವಿಮಾನಗಳಿಂದ ಹಿಡಿದು ಅಥವಾ ಮಾನವರಹಿತ ವೈಮಾನಿಕ ವಾಹನಗಳಿಂದ ಪತ್ತೆ ಹಚ್ಚುವಂತಹ ಒಂದು ಸಾಮರ್ಥ್ಯವನ್ನು ಹೊಂದಿರುವಂತದ್ದು. ಇದು ಯಾವುದು? ಅಶ್ವಿನಿ ರಾಡಾರ್ ಅನ್ನುವಂಥದ್ದು. ಹೌದಾ? ಸೊ ಇದು ಸಂಪೂರ್ಣವಾಗಿ ಸ್ವದೇಶಿ ನಿರ್ಮಿತದಿಂದ ನಿರ್ಮಾಣ ಆಗಿದೆ. ಹೌದಾ? ಸ್ವದೇಶಿ ನಿರ್ಮಿತ ಅಶ್ವಿನಿ ರಾಡಾರ್ಗಳನ್ನ ಇದು ರಕ್ಷಣಾ ಸಂಶೋಧನೆ, ಹೌದಾ, ರಕ್ಷಣಾ ಸಂಶೋಧನೆ ಮತ್ತು ಯಾವುದು ಅಭಿವೃದ್ಧಿ ಸಂಸ್ಥೆ DRDOದವರು ಇದನ್ನ. ಹೌದಾ? DRDO ಪ್ಲಸ್ ಯಾರು ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್. ಸೊ ಇಬ್ಬರ ಒಂದು ಸಹಯೋಗದಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ ಈ ಅಶ್ವಿನಿ ರಾಡಾರ್ ಅನ್ನ ಅಲ್ಲಿ ನಿರ್ಮಾಣ ಮಾಡಿರುವಂತದ್ದು. ಹೌದಾ? ಇದೊಂದು ರೆಡಾರ್ ಆಗಿರುವಂತದ್ದು. ಹೌದಾ? ನೆನಪಿರಲಿ. ಇನ್ನ ನೆಕ್ಸ್ಟ್ ಕ್ವಶನ್ ನೋಡಿ, ಇನ್ನ ಇತ್ತೀಚೆಗೆ ಸಂಶೋಧಕರು ಕೇರಳದ ಅಗಸ್ತ್ಯಮಲೆ ಒಂದು ಜೀವಗೋಳದಲ್ಲಿ, ಹೌದಾ, ಅಗಸ್ತ್ಯಮಲೆ ಜೀವಗೋಳ ಮೀಸಲು ಪ್ರದೇಶದಲ್ಲಿ ಯಾವುದು ಉನಿಯಾಲ ಕೇರಳಿಡನಿಸ್ ಅನ್ನುವಂತ ಒಂದು ಹೊಸ ಜಾತಿ ಸಸ್ಯವನ್ನ ಅಲ್ಲಿ ದೃಢಪಡಿಸಿರ್ತಕ್ಕಂಥದ್ದು. ಉನಿಯಾಲ ಕೆರಳೆನಿಸ್ ಅನ್ನುವಂತಹ ಒಂದು ಹೊಸ ಸಸ್ಯ ಪ್ರಭೇದವನ್ನ ಅಲ್ಲಿ ಕಂಡುಹಿಡಿದಿದ್ದಾರೆ. ಸೊ ಈ ಒಂದು ಆವಿಷ್ಕಾರವು ಯುನೆಸ್ಕೋ ವಿಶ್ವ ಪರಂಪರೆ ತಾಣವಾದ ಪಶ್ಚಿಮ ಘಟ್ಟಗಳ ಒಂದು ಶ್ರೀಮಂತ ಪಟ್ಟಿಯ ಒಂದು ಜೀವವಿತ್ತು ನಾವಿಲ್ಲಿ ನೋಡಿರುವಂತದ್ದು. ಹೌದಾ? ಪಶ್ಚಿಮ ಘಟ್ಟಗಳು ಅಂತ ಬಂದಾಗ ವಿಶ್ವ ಪರಂಪರೆಯ ತಾಣ ಅಂತ ಗುರುತಿಸ್ತಾರೆ. ಯಾವಾಗಂತಂದ್ರ 2012 ಜುಲೈ 2ರಂದು ಏನಾಗುತ್ತೆ, ಪಶ್ಚಿಮ ಘಟ್ಟಗಳನ್ನ ವಿಶ್ವ ಪಾರಂಪರಿಕ ತಾಣವಾಗಿ ಇದನ್ನ ಘೋಷಣೆ ಮಾಡ್ತಾರೆ. ಸೊ ನಿನ್ನೆಯ ತರಗತಿ ನಾವು ಇದನ್ನ ನೋಡಿದ್ವಿ ಇದನ್ನ. ಹೌದಾ? ಪಶ್ಚಿಮ ಘಟ್ಟಗಳು ಯುನೆಸ್ಕೋಗೆ ಸೇರಿತವೆ ಅಂತ ನಾವಿಲ್ಲಿ ನೋಡಿದ್ವಿ. ಹೌದಾ? ಇನ್ನು ನೆಕ್ಸ್ಟ್ ನೋಡಿ, ಇನ್ನ ಭಯೋತ್ಪಾದನೆ ನಿಗ್ರಹದ ಕುರಿತಾದ 14ನೇ ASEAN ರಕ್ಷಣಾ ಮಂತ್ರಿಗಳ ಸಭೆ ನಡೆದಿದೆ. ಅದನ್ನ ADMM ಅಂತ ಕರೀತಾರೆ. ಹೌದಾ? ADMM ಪ್ಲಸ್ ಅಂತ ಕರೀತಾರೆ. ಸೊ ಒಂದು ತಜ್ಞರ ಒಂದು ಕಾರ್ಯಗುಂಪು ಕೂಡ ಮಾರ್ಚ್ 19, 20, 2025ರಲ್ಲಿ ಇದನ್ನ ನವದೆಹಲಿಯ ಒಂದು ಸಭೆಯನ್ನು ಕೂಡ ಅಲ್ಲಿ ನಡೀತಕ್ಕಂಥದ್ದು. ಭಯೋತ್ಪಾದನೆ ನಿಗ್ರಹದ ಕುರಿತಾಗಿರ್ತಕ್ಕಂಥ ಒಂದು ಸಭೆಯಲ್ಲಿ ನಡೀತಾ ಬರ್ತದೆ. ಹೌದಾ? ಸೊ ಈ ಸಭೆಯ ಒಂದು ಅಧ್ಯಕ್ಷತೆಯನ್ನು ಯಾರು ವಹಿಸ್ತಾ ಇದ್ದಾರೆ? ಈ ವರ್ಷ ಜಂಟಿ ಅಧ್ಯಕ್ಷತೆಯನ್ನು ಯಾರು ವಹಿಸ್ತಾ ಇದ್ದಾರೆ ಅಂತ ಬಂದಾಗ ಭಾರತ ಮತ್ತು ಮಲೇಷಿಯಾ ಈ ಸಭೆಯ ಜಂಟಿ ಅಧ್ಯಕ್ಷತೆಯನ್ನ ಇಲ್ಲಿ ವಹಿಸ್ತಾ ಇದ್ದಾವೆ ಅನ್ನುವಂಥದ್ದು. ಹೌದಾ? ಸೊ ಏನಕ್ಕಂತಂದ್ರೆ ಭಯೋತ್ಪಾದನೆ ನಿಗ್ರಹದ ಕುರಿತಾದ, ಹೌದಾ, ಒಂದು ಜಂಟಿ ಅಧ್ಯಕ್ಷತೆಯನ್ನು ಭಾರತವನ್ನು ವಹಿಸ್ತಕ್ಕಂಥದ್ದು. ಇದೇ ಮೊದಲ ಬಾರಿಗೆ ಏನ್ ಮಾಡ್ತಾರ, ಈ ಒಂದು ಸಂಬಂಧಪಟ್ಟಂತೆ ಅಲ್ಲಿ ಅಧ್ಯಕ್ಷತೆಯನ್ನು ಮೊದಲ ಬಾರಿಗೆ ವಹಿಸ್ತಕ್ಕಂಥದ್ದು ಭಾರತ ದೇಶ. ಹೌದಾ? ಇನ್ನ ನೆಕ್ಸ್ಟ್ ನೋಡಿ, ಇನ್ನ ಇತ್ತೀಚಿನ ವಿಶೇಷವಾಗಿ ಒಡಿಶಾದಲ್ಲಿ ಯಾವುದು ಮೆಲಿಯೋಡೋಟಿಸ್ ಅನ್ನುವಂತಹ ಒಂದು ಹೊಸ ಪ್ರಭೇದದಲ್ಲಿ ರೋಗ ಇಲ್ಲಿ ಪತ್ತೆಯಾಗಿರುವಂತದ್ದು. ಹೌದಾ? ಈ ಮೆಲಿಯೋಡೋಟಿಸ್ ಅನ್ನುವಂತಹ ಒಂದು ರೋಗ ಐತಲ್ಲ, ಇದು ಬರ್ಕೋಲ್ಡೇರಿಯಾ ಸ್ಯೂಡೋಮಲೈ ಅನ್ನುವಂತಹ ಒಂದು ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂಥ ಒಂದು ರೋಗ ಆಗಿರ್ತಕ್ಕಂಥದ್ದು. ಯಾವುದರಿಂದ ಬರ್ತಕ್ಕ ರೋಗ? ಇದು ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂಥದ್ದು. ಹೌದಾ? ಇದು ಕಲುಷಿತ ಮಣ್ಣು, ಹೌದಾ, ಕಲುಷಿತ ಮಣ್ಣು ಮತ್ತು ಕಲುಷಿತ ನೀರಿನ ಸಂಪರ್ಕದಿಂದ ಕೂಡ ಈ ರೋಗವನ್ನ ಇಲ್ಲಿ ಹರಡಬಹುದು ಅಂತ ಗುರುತಿಸ್ತಾರೆ. ಹೌದಾ? ಸೊ ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಇದು ಹೆಚ್ಚಾಗಿ ಕಂಡು ಬಂದಾಗ ಇದು ಒಡಿಶಾ ರಾಜ್ಯದಲ್ಲಿ ಜಾಸ್ತಿ ಇಲ್ಲಿ ಕಂಡು ಬಂದಿರುವಂತದ್ದು. ಹೌದಾ? ಮೆಲಿಯೋಡೋಟಿಸ್ ಅನ್ನುವಂತಹ ಒಂದು ರೋಗ ಯಾವುದರಿಂದ ಬರ್ತದ? ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂಥದ್ದು. ಹೌದಾ? ಇನ್ನ ನೆಕ್ಸ್ಟ್ ನೋಡಿ, ಇನ್ನ ಯಾವುದು ಅಂತಂದ್ರ ಮುದುಮಲ್ ಮೆಗಾಲಿಥಿಕ್ ಮೆನ್ಹಿರ್ ಅಂತ ಕರೀತಾರೆ. ಸೊ ಇದನ್ನ ಏನ್ ಮಾಡಿದಾರೆ ಅಂತಂದ್ರ ಯುನೆಸ್ಕೋ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಿದ್ದಾರೆ. ಯುನೆಸ್ಕೋ ಅಂತಂದ್ರೆ ಸೇರ್ಪಡೆ ಆಗಿಲ್ಲ, ತಾತ್ಕಾಲಿಕ ಪಟ್ಟಿಯಲ್ಲಿ ಸೇರ್ಪಡೆ ಆಗಿರ್ತಕ್ಕಂಥದ್ದು. ತಾತ್ಕಾಲಿಕ ಪಟ್ಟಿ ಇದು ಸೇರ್ಪಡೆ ಆಗಿರುವಂತದ್ದು. ಸೊ ಇವು ಯಾವಲ್ಲಿ ಕಂಡು ಬರ್ತಾವೆ ಅಂತ ಬಂದಾಗ ತೆಲಂಗಾಣ ರಾಜ್ಯದಲ್ಲಿ ಇವು ಕಂಡು ಬರ್ತವೆ. ಹೌದಾ? ಸೊ ತೆಲಂಗಾಣ ಪ್ರಸ್ತುತ ಒಂದೇ ಇವತ್ತು ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣವನ್ನು ಹೊಂದಿರತಕ್ಕಂಥದ್ದು. ಅದೇ ಯಾವುದು ಅಂತಂದ್ರೆ ಇತ್ತೀಚೆಗೆ ಸೇರ್ಪಡೆ ಆಗಿರತಕ್ಕಂಥದ್ದು ರಮಪ್ಪ ದೇವಾಲಯ ಅಂತ ಕರಿತೇವೆ ನಾವು. ಯಾವಾಗ 2021ರಲ್ಲಿ ಸೇರ್ಪಡೆ ಆದವು. ಹೌದಾ? ಸೊ ಅದಾದ ನಂತರ ಮುದುಮಲ್ ಮೆನಹಿರ್ಗಳು ಅನ್ನುವಂಥದ್ದು ಸೊ ತೆಲಂಗಾಣ ರಾಜ್ಯದ 2ನೇ ವಿಶ್ವ ಪಾರಂಪರಿಕ ಪಟ್ಟಿ ತಾಣ ಆಗಬಹುದು. ಬಟ್ ಈಗಾಗಲೇ ಇದು ತಾತ್ಕಾಲಿಕ ಪಟ್ಟಿಯಲ್ಲಿ ಇರತಕ್ಕಂಥದ್ದು ಇದು. ಹೌದಾ? ಈ ಮೆನಹಿರ್ಗಳು ಅತಿ ದೊಡ್ಡದಾದ ನೇರವಾದ ಕಲ್ಲುಗಳಿಂದ ಇವು ನಿರ್ಮಾಣ ಆಗಿದ್ವಿ. ಅತ್ಯಂತ ಹಳೆ ಕಾಲದ ಒಂದು ಕಲ್ಲುಗಳಂತ ಗುರುತಿಸ್ತಾರೆ. ಯಾವಾಗಂತಂದ್ರ ನವಶಿಲಾಯುಗದ ಒಂದು ಅಂತ್ಯದ ಕಾಲದಲ್ಲಿ ಕಂಡುಬರ್ತಾ ಇವು. ಹೌದಾ? ಸೊ ಅವಾಗಿನ ಕಲ್ಲುಗಳು ಇವು. ಹೌದಾ? ನವಶಿಲಾಯುಗದ ಅಂತ್ಯ ಅಥವಾ ಕಂಚಿನ ಯುಗದ ಆರಂಭದ ಕಾಲಕ್ಕೆ ಇವು ಸೇರಿದವೆ ಅಂತೇಳಿ ಗುರುತಿಸ್ತಾರೆ. ಎಷ್ಟು? ಸುಮಾರು 4800ದಿಂದ 3800 ವರ್ಷಗಳ ಹಿಂದಿನ ಯಾವುದು ಅಂತಂದ್ರ ಈ ಕಲ್ಲುಗಳು ನಿರ್ಮಾಣ ಆಗಿದ್ದು. ಸೊ ಅವಾಗಿನ ಕಾಲದ ಅವು ಏನಾಗಂತಂದ್ರ ಇವುಗಳನ್ನ ವಿಶ್ವ ಪರಂಪರೆಯ ತಾತ್ಕಾಲಿಕ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಿರುವಂತದ್ದು. ಹೌದಾ? ಸೊ ಯಾವ ರಾಜ್ಯ ಅಂತ ಬಂದಾಗ ತೆಲಂಗಾಣ ರಾಜ್ಯದಿಂದ ಆಯ್ಕೆ ಆಗಿರ್ತಕ್ಕಂಥದ್ದು. ಹೌದಾ? ಸೊ ನಾವು ನಿನ್ನೆ ತರಗತಿಯಲ್ಲಿ ಇದ್ರ ಬಗ್ಗೆ ನಾವು ನೋಡಿದ್ವಿ. ಹೌದಾ? ಸೊ ಯಾವ್ದಂತಂದ್ರ ಯುನೆಸ್ಕೋ. ಹೌದಾ? ಯುನೆಸ್ಕೋ ಬಗ್ಗೆ ನಾವು ಕೂಡ ಅಲ್ಲಿ ನೋಡಿದ್ವಿ. ಸೊ ಯುನೆಸ್ಕೋದಲ್ಲಿ ವಿಶ್ವ ಪಾರಂಪರಿಕ ತಾಣಗಳು ಅಂತ ನೋಡಿದ್ವಿ. ಹೌದಾ? ವಿಶ್ವ ಪಾರಂಪರಿಕ ತಾಣಗಳಲ್ಲಿ
ಇಡೀ ವಿಶ್ವದಲ್ಲಿ ಎಷ್ಟಿದಾವೆ ಅನ್ನುವಂಥದ್ದು ನೋಡಿದ್ವಿ. ಸೊ ನಮ್ಮ ಭಾರತದಲ್ಲಿ ಎಷ್ಟಿದೆ ಅಂತ ನೋಡಿದ್ವಿ. ಹೌದಾ, ಎಷ್ಟು ರಾಜ್ಯ, ಯಾವ್ಯಾವ ರಾಜ್ಯಗಳಲ್ಲಿ ಯಾವ್ಯಾವ ತಾಣಗಳಿದಾವೆ ಅಂತ ಅವನ್ನೂ ಕೂಡ ಇಲ್ಲಿ ಅಧ್ಯಯನವಾಗಿ ನಾವು ನೋಡಿದ್ವಿ. ಅದೇ ರೀತಿಯಾಗಿ ನಮ್ಮ ಕರ್ನಾಟಕದಿಂದ ಕೂಡ ಎಷ್ಟಿದೆ ಅಂತ ನೋಡಿದ್ವಿ. ಎಷ್ಟು 4 ತಾಣಗಳಲ್ಲಿ ಈ ವಿಶ್ವ ಪಾರಂಪರಿಕ ಪಟ್ಟಿಗೆಯಲ್ಲಿ ಸೇರ್ಪಡೆಯಾಗಿರುವಂಥದ್ದು. ಸೊ ಇವೆಲ್ಲವನ್ನ ಇನ್ಫಾರ್ಮೇಶನ್ ಪೂರ್ತಿಯಾಗಿ ಯುನೆಸ್ಕೋ ಒಂದು ವಿಶ್ವ ಪಾರಂಪರಿಕ ಪಟ್ಟಿಗೆ ಸಂಬಂಧಪಟ್ಟಂತೆ ನಾವಿಲ್ಲಿ ಇನ್ಫಾರ್ಮೇಶನ್ ನಿನ್ನೆಯ ತರಗತಿಯಲ್ಲಿ ನಾವು ನೋಡಿದ್ದೇವೆ. ಸೊ ಪ್ಲೇ ಲಿಸ್ಟ್ ಅಲ್ಲಿ ಚೆಕ್ ಮಾಡಿ ಒಂದ್ಸಲ. ಹೌದಾ, ಅಲ್ಲಿ ಸಂಪೂರ್ಣವಾಗಿ ವಿಶ್ವ ಪಾರಂಪರಿಕ ತಾಣಗಳ ಬಗ್ಗೆ ಅಲ್ಲಿ ವಿವರಣೆ ಕೊಟ್ಟಿರ್ತಕ್ಕಂಥದ್ದು. ಹೌದಾ, ಸೊ ನಮ್ಮ ಭಾರತದಲ್ಲಿ ಎಷ್ಟು ಬರ್ತವೆ? 43 ತಾಣಗಳು ಬರ್ತಾವೆ, ಸೈಟ್ಸ್ಗಳು ಇರ್ತಾವೆ. ಸೊ ಈ 43ಗಳ ಲಿಸ್ಟ್ ನಲ್ಲಿ ಕೊಟ್ಟಿರುವಂತದ್ದಾನೆ. ಹೌದಾ, ಒಂದ್ಸಲ ಅಲ್ಲಿ ಚೆಕ್ ಮಾಡಿ. ಓಕೆ, ಇನ್ನು ನೆಕ್ಸ್ಟ್ ನೋಡಿ, ಇನ್ನ PM ಇಂಟರ್ನ್ಶಿಪ್ ಅನ್ನುವಂತಹ ಯೋಜನೆ ಬರ್ತದ. PM ಇಂಟರ್ನ್ಶಿಪ್ ಅನ್ನುವಂತಹ ಯೋಜನೆ ಬರ್ತದ. ಸೊ ಇತ್ತೀಚೆಗೆ ಇದನ್ನ ಹಣಕಾಸು ಸಚಿವೆಯಾರು ನಿರ್ಮಲಾ ಸೀತಾರಾಮನ್ ಅವರು ಪ್ರಧಾನಮಂತ್ರಿ ಇಂಟರ್ನ್ಶಿಪ್ ಅನ್ನುವಂತಹ ಒಂದು ಯೋಜನೆಯಲ್ಲಿ ಅಪ್ಲಿಕೇಶನ್ ಅಲ್ಲಿ ಬಿಡುಗಡೆ ಮಾಡಿದ್ರು ಅಂತ. ಯಾರು? PM ಇಂಟರ್ನ್ಶಿಪ್ ಅನ್ನುವಂತಹ ಒಂದು ಅಪ್ಲಿಕೇಶನ್. ಹೌದಾ, ಸೊ ಇದಕ್ಕೆ ಏನಕ್ಕೆ ಯೂಸ್ ಅಂತಂದ್ರೆ ಇದು ಯುವ ಜನರಿಗೆ, ಹೌದಾ, ಯುವ ಜನರಿಗೆ ಉದ್ಯೋಗ ಅವಕಾಶಗಳನ್ನು ಹೆಚ್ಚಿಸಲು ಇಲ್ಲಿ ಒಂದು ಯೋಜನೆಯಲ್ಲಿ PM ಇಂಟರ್ನ್ಶಿಪ್ ಅನ್ನುವಂತಹ ಒಂದು ಸ್ಕೀಮ್ನಲ್ಲಿ ಪರಿಚಯ ಮಾಡ್ತಾರೆ. ಹೌದಾ, ಸೊ ವಿವಿಧ ವಲಯಗಳಲ್ಲಿ ವೃತ್ತಿಪರ ಅನುಭವಗಳು ಮತ್ತು ತರಬೇತಿಯನ್ನು ಒದಗಿಸುವ ಗುರಿಯನ್ನು ಇದು ಹೊಂದಿರುವಂತದ್ದು. ಹೌದಾ, ಎಷ್ಟು 5 ವರ್ಷಗಳಲ್ಲಿ 1 ಕೋಟಿ ಜನರಿಗೆ ಇಂಟರ್ನ್ಶಿಪ್ ಅಲ್ಲಿ ನೀಡ್ತೇವೆ ಅಂತ ಇಲ್ಲಿ ಒಂದು ಗುರಿಯನ್ನು ಇಟ್ಟುಕೊಂಡಿರುವಂತದ್ದು. ಹೌದಾ, ಮಾಸಿಕವಾಗಿ ಎಷ್ಟು 5,000 ಸ್ಟೈಪೆಂಡ್ ಅನ್ನು ಕೂಡ ಕೊಡ್ತಾ ಇದ್ದಾರೆ ಅವರು. ಎಷ್ಟಂತಂದ್ರೆ 5,000 ರೂಪಾಯಿ ಪರ್ ಮಂತ್. ಹೌದಾ, ಅದೇ ರೀತಿ ಆಕಸ್ಮಿಕ ವೆಚ್ಚಗಳಿಗೆ ಅಂತೇಳಿ ಎಷ್ಟು ಅಂತಂದ್ರೆ ಒಂದು ಬಾರಿಗೆ 6,000 ರೂಪಾಯಿಗಳನ್ನು ಕೂಡ ಅಲ್ಲಿ ನೀಡ್ತಕ್ಕಂಥದ್ದು. ಯಾವುದು? PM ಇಂಟರ್ನ್ಶಿಪ್ ಅನ್ನುವಂತಹ ಒಂದು ಯೋಜನೆ. ಹೌದಾ, ಸೊ ಇದಿಷ್ಟೇನಂತಂದ್ರ ಮಾರ್ಚ್. ಹೌದಾ, ಮಾರ್ಚ್ ಮಂತ್ದ ಯಾವಾಗ? ಮಾರ್ಚ್ 17 ಮತ್ತು 18ರಂದು ಕರೆಂಟ್ ಅಫೇರ್ಸ್ ನಾವಿಲ್ಲಿ ನೋಡ್ತಾ ಬಂದಿವಿ ನಾವು. ಓಕೆ, ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಅದೇ ರೀತಿಯಾಗಿ ನಿಮ್ಮ ಫ್ರೆಂಡ್ಸಿಗೆ ಕೂಡ ಆದಷ್ಟು ಏನ್ ಮಾಡಿ ಅಂತಂದ್ರೆ ಶೇರ್ ಮಾಡಿ. ಹೌದಾ, ಆಕ್ಚುಲಿ ನಾನು ನೋಡಿದಾಗ ಕಮೆಂಟ್ಸ್ ಬಾಕ್ಸ್ ನೋಡ್ತಾ ಬಂದಾಗ ಸೊ ಆಕ್ಚುಲಿ ಒಂದು ಒಳ್ಳೆ ರೆಸ್ಪಾನ್ಸ್ ಇದೆ. ಹೌದಾ, ರೆಸ್ಪಾನ್ಸ್ ಇದೆ, ಆದ್ರೆ ಜಾಸ್ತಿ ಜನಕ್ಕೆ ಇದು ರೀಚ್ ಆಗ್ತಾ ಇಲ್ಲ. ಹೌದಾ, ಸೊ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಇದನ್ನ ಆದಷ್ಟು ಶೇರ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿ ಟೇಕ್ ಕೇರ್, ಬೈ ಬೈ.